ಈಗ ಧರ ಪ್ಲಸ್ ಇಂದ್ರ ಬಿಸ್ ಬರೀರಿ ಏನಾಯ್ತೆ ಧ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಆ ಧರ ಪ್ಲಸ್ ಇ ಪ್ಲಸ್ ಇಲ್ಲಿ ಅನುಸ್ವಾರನೆ ಬರೀತೀನಿ ಇಂದ್ರಗೆ ಯಾವ್ದು ಬರ್ತೀನಿ ಅನುಸ್ವಾರನೆ ಬರೆಯಿರಿ ಧರೇಂದ್ರ ಈನೇ ಬರೀತಾ ಇದ್ದೀನಿ ಧರ ಪ್ಲಸ್ ಇಂದ್ರ ಇದನ್ನ ಬಿಡಿಸ್ತಾ ಇದೀವಿ ಈಗ ನಾವು ಧರ ಪ್ಲಸ್ ಇಂದ್ರ ಇದನ್ನ ಬಿಡಿಸುವಾಗ ಈನೇ ಬರೀತಾ ಇದ್ದೀನಿ ಗೊತ್ತಾಯ್ತಲ್ವಾ ಈ ಪ್ಲಸ್ ಅನುಸ್ವಾರ ಅಂದ್ರೆ ಈ ಆಗುತ್ತೆ ನೆಕ್ಸ್ಟ್ ದ ಪ್ಲಸ್ ರ ಪ್ಲಸ್ ಆ ಈಗ ಧರೇಂದ್ರ ಪದವನ್ನು ಬಿಡಿಸಿದ್ರೆ ಏನಾಗುತ್ತೆ ನೋಡಿ ಬಿಡಿಸಿದ್ನ ಧ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಏನ್ ಬಿಡಿಸ್ಬೇಕು ಎ ಪ್ಲಸ್ ಪ್ಲಸ್ ಇದೆ ಅನುಸ್ವಾರ ಇದೆ ಪ್ಲಸ್ ದ ಪ್ಲಸ್ ರ ಪ್ಲಸ್ ಆ ಒಂದು ತಿಳ್ಕೊಂಡ್ರೆ ಸಾಕು ನೀವು ಉಳಿದವೆಲ್ಲವೇ ಆರಾಮಾಗಿ ಡಿಫೈನ್ ಮಾಡಬಹುದು ಈಗ ನೋಡಿ ದ ಆ ರ ಅನುಸ್ವಾರ ದ ರ ಮತ್ತೆ ಆ ಸರಿನಾ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈಗ ಇಲ್ಲಿ ಯಾವ್ದಿದಾವೆ ಆ ಮತ್ತೆ ಈ ಆ ಮತ್ತೆ ಈ ಅಂದ್ರೆ ಯಾವ್ದು ಅಂತ ಗೊತ್ತಾಯ್ತು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪರವಾದಾಗ ಅಂತ ಹೇಳಿದ್ವಲ್ಲ ಅದು ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪರವಾದಾಗ ಯಾವ್ದು ಬರುತ್ತೆ ಏಕಾರ ಎಲ್ಲಿ ಬಂದಿದೆ ಏಕಾರ ಅಂದ್ರೆ ಪೂರ್ವ ಪದದ ಕೊನೆ ಮತ್ತೆ ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಸ್ವರಗಳಿಗೆ ಏಕಾರ ಏನಾಗ್ತದೆ ಆದೇಶವಾಗಿ ಬಂದಿದೆ ಇಲ್ಲಿ ನಾವು ಆದೇಶದಲ್ಲಿ ವ್ಯಂಜನಗಳಿಗೆ ವ್ಯಂಜನಗಳು ಆದೇಶವಾಗಿ ಬರೋದನ್ನು ನೋಡಿದ್ವಿ ಈಗ ಇಲ್ಲಿ ಯಾವಕ್ಕೆ ಯಾವ ಆದೇಶವಾಗಿ ಬರ್ತಾ ಇದೆ ಸ್ವರಗಳಿಗೆ ಎರಡು ಸ್ವರಗಳಿಗೆ ಮತ್ತೊಂದು ಸ್ವರ ಏನಾಗಿ ಬರ್ತಾ ಇದೆ ಆದೇಶವಾಗಿ ಬರ್ತಾ ಇದೆ ಅದೇ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಏಕಾರ ಬರುತ್ತೆ ಆ ಕಾರ್ಯಗಳಿಗೆ ಉ ಕಾರ್ಯಗಳ ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಓಕಾರ ಬರುತ್ತೆ ಆ ಕಾರ್ಯಗಳಿಗೆ ಋಕಾರ ಪರವಾದಾಗ ಅವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅರ್ಕಾರ ಆದೇಶವಾಗಿ ಬರುತ್ತೆ ಈಗ ಒಂದು ನೋಡಿದ್ವಿ ಧರ ಪ್ಲಸ್ ಇಂದ್ರ ಧರೇಂದ್ರ ನೆಕ್ಸ್ಟ್ ಮಹೇಶ್ವರ ಬಿಡಿಸ್ಕೊಳ್ಳಿ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ನೀವು ಬರಬೇಕು ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಸೇಮ್ ಉದಾಹರಣೆ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಆಯ್ತಾ ಇನ್ನು ವಿಶೇಷವಾಗಿ ಉದಾಹರಣೆಗಳನ್ನು ನೋಡಿ ಆಯ್ತಾ ಈಗ ಗಣೇಶ ಗಣೇಶ ಗಣ ಪ್ಲಸ್ ಈಶ ಗಣೇಶ ಗಣ ಪ್ಲಸ್ ಈಶ ಗಣೇಶ ಏನು ಗಣ ಅಂದ್ರೆ ಗುಂಪು ಗಣ ಅಂದ್ರೆ ಗುಂಪು ಗಣ ಪ್ಲಸ್ ಈಶ ಗಣೇಶ ಆಕಾರ ಇದೆ ಈ ಕಾರ ಇದೆ ಅಂದ್ರೆ ಅವರ್ಣ ಮತ್ತೆ ಈ ವರ್ಣಗಳಿದಾವೆ ಅವರ್ಣ ಈ ವರ್ಣ ಗೊತ್ತಾಗ್ತಿಲ್ಲ ಈಗ ಅವರ್ಣ ಮತ್ತೆ ಈ ವರ್ಣ ಅವರ್ಣ ಅಂದ್ರೇನು ಆ ಈ ವರ್ಣ ಅಂದ್ರೇನು ಈ ಪೂರ್ವ ಪದದ ಕೊನೆಯಲ್ಲಿ ಅವರ್ಣ ಇರುತ್ತೆ ಉತ್ತರ ಪದದ ಆದಿಯಲ್ಲಿ ಈ ವರ್ಣ ಇರುತ್ತೆ ಸಂಧಿ ಆದ ನಂತರ ಏಕಾರ ಆದೇಶವಾಗಿ ಕೈಲಾಸ ಪ್ಲಸ್ ಈಶ್ವರ ಕೈಲಾಸೇಶ್ವರ ಇನ್ನ ವಿಶೇಷವಾಗಿ ಇರೋದು ನಾವು ಇಲ್ಲ ಯಾಕಂದ್ರೆ ನರ ಅನ್ನೋದಕ್ಕೆ ಒಂದು ನರಾರ್ಥಗಳು ಬರ್ತದೆ ನರ ಅಂದ್ರೆ ಏನರ್ಥ ಇದ್ದಾವೆ ಮನುಷ್ಯ ಆಮೇಲೆ ವಾಹಿ 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 ನೆಕ್ಸ್ಟ್ ನರ ಅಂದ್ರೆ ಅರ್ಜುನ ಅನ್ನೋ ಅರ್ಥ ಇದೆ ನರ ಅಂದ್ರೆ ಅರ್ಜುನ ನರ ಮನುಷ್ಯ ಅನ್ನೋದು ಯಾವ ಉದಾಹರಣೆ ನರ ಅಂದ್ರೆ ಮನುಷ್ಯ ಅನ್ನೋ ಅರ್ಥ ಇದೆಯಲ್ಲ ನರ ಮನುಷ್ಯ ಯಾವ ಉದಾಹರಣೆ ದ್ವಿರುಕ್ತಿ ಉದಾಹರಣೆ ನರ ಮನುಷ್ಯ ಅನ್ನೋದು ಯಾವ ಉದಾಹರಣೆ ದ್ವಿರುಕ್ತಿ ಉದಾಹರಣೆ ನೆಕ್ಸ್ಟ್ ಈಗ ಅತಿ ಹೆಚ್ಚು ಪ್ರಶ್ನೆಗಳು ಈಗ ಸೂರ್ಯೋದಯ ಮತ್ತೆ ಚಂದ್ರೋದಯ ಆ ಪದವಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದಿವೆ ಯಾವ್ದಾರ ಒಂದು ಬರೀ ಚಂದ್ರೋದಯ ಚಂದ್ರೋದಯ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದೆ ಉತ್ತರ ಪದದ ಆದಿಯಲ್ಲಿ ಉಕಾರ ಇದೆ ಸಂಧಿ ಆದ ನಂತರ ಓಕಾರ ಆದೇಶವಾಗಿ ಬಂದಿದೆ ಗೊತ್ತಾಗ್ತಲ್ಲ ಇದು ಅದೇ ರೀತಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಹಾ ಪ್ಲಸ್ ಉತ್ಸವ ಮಹೋತ್ಸವ ಜೀರ್ಣ ಪ್ಲಸ್ ಉದ್ಧಾರ ಜೀರ್ಣೋದ್ಧಾರ ನೆಕ್ಸ್ಟ್ ಕುಲ ಪ್ಲಸ್ ಉತ್ತಮ ಕುಲೋತ್ತಮ ಗಣರಾಜ್ಯ ಪ್ಲಸ್ ಉತ್ಸವ ಗಣರಾಜ್ಯೋತ್ಸವ ಇತ್ಯಾದಿ ಸರಿರೂಪಗಳಿಗೂ ಬೇಕು ಇವು ಅಂಗಪರಕ ಏಕ ಪ್ಲಸ್ ಊನ ಏಕೋನ ಏಕ ಪ್ಲಸ್ ಊನ
ಏನಾಗುತ್ತೆ ಎ ಕೋನ ನೋಡಿದವೆಲ್ಲ ಗೊತ್ತಾಗ್ತವೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಜೀರ್ಣೋದ್ಧಾರ ಈ ಪದ ಬರ್ತದೆ, ಬಹಳ ಇಂಪಾರ್ಟೆಂಟ್. ಜೀರ್ಣ ಪ್ಲಸ್ ಉದ್ಧಾರ ಜೀರ್ಣೋದ್ಧಾರ. ದಾಗೆ ದಾವತ್ ಬರುತ್ತೆ, ದಾ ಮಹಾಪ್ರಾಣ ಬರುತ್ತೆ. ಆಯ್ತಾ? ಸುದ್ದಿ ಪದಕ್ಕೆ ಮಾತ್ರ ಮಹಾಪ್ರಾಣ ಬರಲ್ಲ, ಅಲ್ಪ ಪ್ರಾಣ ಬರುತ್ತೆ. ಇದೊಂದು ನೆನಪಿಟ್ಟೆ. ಇನ್ನು ಬಹುತೇಕ ಒತ್ತಕ್ಷರಗಳಲ್ಲಿ ಮಹಾಪ್ರಾಣಗಳು ಬರ್ತವೆ. ಆಕಾರಗಳಿಗೆ ಋಕಾರ ಪರವಾದಾಗ ಅರ್ಕಾರ ಯಾವ ರೀತಿ ಆದೇಶವಾಗಿ ಬರುತ್ತೆ ಅಂತ ಉದಾಹರಣೆ. ಆಯ್ತಾ? ಯಾವ್ದಾದ್ರು ಒಂದು ನೋಡೋಣ. ಮಹರ್ಷಿ, ರಾಜರ್ಷಿ ಮತ್ತೆ ದೇವರ್ಷಿ ಮೂರು ಪದಗಳಿದೆ. ರಾಜರ್ಷಿ ಪದ ಬಿಡಿಸೋಣ. ರಾಜ ಪ್ಲಸ್ ಋಷಿ ಏನಾಗುತ್ತೆ ರಾಜರ್ಷಿ ಆಗುತ್ತೆ. ಯಾವ ರೀತಿ ಅರ್ಕಾರ ಆದೇಶವಾಗಿ ಬಂದಿದೆ ಬಿಡಿಸಿ ನೋಡಿ ಒಂದ್ಸತಿ. ಗೊತ್ತಾಗಲಿ ಅರ್ಕಾರ ಯಾವ ರೀತಿ ಆದೇಶವಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಆಯ್ತಾ? ಇಲ್ಲಿ ಯಾವ ಇದಾವೆ? ರೋ ಪ್ಲಸ್ ಆರ್ ಪ್ಲಸ್ ಜು ಪ್ಲಸ್ ಆರ್ ಪ್ಲಸ್ ರೋ ಪ್ಲಸ್ ಶ ಪ್ಲಸ್ ಇ. ಇದರಲ್ಲಿ ಈಗ ಇದರಲ್ಲಿ ಏನಿದೆ? ರೋ ಪ್ಲಸ್ ಆರ್ ಪ್ಲಸ್ ಜ ಪ್ಲಸ್ ಆರ್ ರಾಜರ್ಷಿ. ರಾಜರ್ಷಿ ನೋಡಿ, ರಾ ಜರ್ ರಾಜರ್ಷಿ ಬಹಳ ಇಂಪಾರ್ಟೆಂಟ್ ಇದು. ಆಯ್ತಾ? ರಾಜರ್ಷಿ ರಾಜರ್ಷಿ. ಈಗ ನೋಡಿ ರ ಆ ಜ ನೆಕ್ಸ್ಟ್ ಶ ಮತ್ತೆ ಇ. ಇಲ್ಲಿ ಇರ್ತಕ್ಕಂಥ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದೆ, ಉತ್ತರ ಪದದಲ್ಲಿ ಋಕಾರ ಇದೆ, ಸಂಧಿಯಾದ ನಂತರ ಅರ್ಕಾರ ಆದೇಶವಾಗಿ ಬರುತ್ತೆ. ಗೊತ್ತಿರಲ್ಲ ಕೆಲವರಿಗೆ ಯಾವ ರೀತಿ ಅರ್ಕಾರ ಆದೇಶವಾಗಿ ಬರುತ್ತೆ ಅಂತ. ರಾಜರ್ಷಿ ಮಹರ್ಷಿ ಮಹರ್ಷಿ ಮಹರ್ಷಿ. ನೆಕ್ಸ್ಟ್ ವೃದ್ಧಿ ಸಂಧಿ. ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ವೃದ್ಧಿ ಸಂಧಿಗಳು ಬಹಳ ಮುಖ್ಯವಾಗಿದೆ. ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳು ಈ ವೃದ್ಧಿ ಸಂಧಿ ಗುಣಸಂಧಿನಲ್ಲಿ ಪ್ರಶ್ನೆಗಳು ಬರ್ತವೆ. ಗುಣಸಂಧಿ ಡೆಫಿನೇಷನ್ ಇದೆ, ಅದೇ ತರದ ಡೆಫಿನೇಷನ್ ಇದೆ, ಆದ್ರೆ ಸ್ವರಗಳ ಮಾತ್ರ ಬದಲಾವಣೆ ಅಷ್ಟೇ, ಬೇರೆ. ನೋಡಿ ಇಲ್ಲಿ ಗುಣಸಂಧಿಯಲ್ಲಿ ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಬದಲಾಗುತ್ತೆ, ಆಕಾರಗಳಿಗೆ ಉಕಾರಗಳು ಬಂದಾಗ ಓಕಾರ, ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರ ಆದೇಶ ಬಂತು. ಇಲ್ಲಿ ಆಕಾರಗಳಿಗೆ ಐಕಾರಗಳ ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಐಕಾರ ಬರ್ತದೆ. ಅಂದ್ರೆ ಆಕಾರಗಳಿಗೆ ಐಕಾರಗಳ ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಇವೆರಡರ ಸ್ಥಾನದಲ್ಲಿ ಯಾರು ಬರುತ್ತೆ? ಐಕಾರ ಬರುತ್ತೆ. ನೆಕ್ಸ್ಟ್ ಆಕಾರಗಳಿಗೆ ಔಕಾರಗಳ ಪರವಾದಾಗ ಅವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಔಕಾರ ಆದೇಶ ಬರುತ್ತೆ. ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ, ಓ ಬರಲ್ಲ ಇಲ್ಲಿ, ಹೃಸ್ವ ಸ್ವರ ಓ ಬರಲ್ಲ. ಯಾಕೆ ಬರಲ್ಲ ಹೇಳಿ? ಹೃಸ್ವ ಸ್ವರ ಎ ಬರಲ್ಲ. ಮೇನ್ ಅದು ನೀವು ಬಿಡಿಸುವಾಗ ಎಲ್ಲಾದ್ರೂ ಈಗ ಉದಾಹರಣೆಗೆ ಏಕೈಕ ಅಂತಿದೆ ಅಂತ ಅನ್ಕೊಳ್ಳಿ, ಏಕ ಪ್ಲಸ್ ಏಕ ಅಂತ ನೀವು ಬಿಡಿಸ್ತೀರಾ ಅಂದ್ರೆ ಅದು ತಪ್ಪು. ಅಥವಾ ಇನ್ನೊಂದು ಯಾವುದೇ ಪದ ಬರಲಿ, ಅಲ್ಲಾದ್ರೂ ಎಲ್ಲಾದ್ರೂ ಎ ಮತ್ತೆ ಓಗಳನ್ನು ಬಿಡಿಸ್ತಾ ಇದ್ದೀರಾ ಅಂದ್ರೆ ಅದು ಏನರ್ಥ? ತಪ್ಪು ಅಂತ ಅರ್ಥ ಮಾಡ್ತೀವಿ. ಯಾಕೆ? ಸಂಸ್ಕೃತ ಸಂಧಿಗಳಲ್ಲಿ ಎಲ್ಲೂ ಕೂಡ ಅಕ್ಷರಗಳು ಬರೋದಿಲ್ಲ. ಯಾಕೆ ಬರಲ್ಲ? ಎ ಮತ್ತೆ ಓ ಇವೆರಡುವೆ ಕನ್ನಡದ ಅಕ್ಷರಗಳು. ಇವ್ಯಾವುದು? ಕನ್ನಡದ ಅಕ್ಷರಗಳು. ಇವೆಲ್ಲಿಲ್ಲ? ಸಂಸ್ಕೃತದಲ್ಲಿ. ಹಾಗಾಗಿ ಸಂಸ್ಕೃತ ಪದಗಳಲ್ಲಿ ಎ ಮತ್ತೆ ಓ ಎಂಬ ಅಕ್ಷರಗಳ ಬಳಕೆ ಸಂಧಿ ಪದಗಳಲ್ಲಿ ಎಲ್ಲೂ ಕೂಡ ಬರೋದಿಲ್ಲ. ಚೆನ್ನಾಗಿ ನೆನಪಿಟ್ಕೊಂಡಿರಿ. ಈಗ ಯಾವ ರೀತಿ ಬರುತ್ತೆ ನೋಡಿ, ಏಕ ಪ್ಲಸ್ ಏಕ ಏಕೈಕ, ಏಕ ಪ್ಲಸ್ ಏಕ ಏಕೈಕ, ಏಕೈಕ, ಏಕ ಪ್ಲಸ್ ಏಕ ಏಕೈಕ. ನಾನು ಸಂಧ್ಯಾಕ್ಷರಗಳನ್ನು ಹೇಳುವಾಗ ಇದು ನಿಮ್ಗೆ ತಿಳಿಸಿದೆ ಅಲ್ವಾ? ಐ ಅಂತಕ್ಕಂಥ ಒಂದು ಧ್ವನಿಮ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಅಂದ್ರೆ ಎರಡು ಅಕ್ಷರಗಳಿಂದ ಉತ್ಪತ್ತಿ ಆಗುತ್ತೆ. ಯಾವ್ದ್ರಿಂದ? ಆ ಮತ್ತೆ ಎ. ಅದಕ್ಕೆ ಅದನ್ನ ಏನ್ ಕರಿತೀವಿ? ಸಂಧ್ಯಾಕ್ಷರ ಅಂತ ಕರಿತೀವಿ. ಈಗ ಏಕ ಪ್ಲಸ್ ಏಕ, ಪೂರ್ವ ಪದದ ಕೊನೆಯಲ್ಲಿ ಏನಿದೆ? ಅಕಾರ ಇದೆ. ಉತ್ತರ ಪದದಲ್ಲಿ ಏಕಾರ ಇದೆ. ಸಂಧಿ ಆದ ನಂತರ ಐಕಾರ ಆದೇಶ. ಬೇಕಾದ್ರೆ ಬಿಡಿಸಿ ಬರೀರಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನನಗೆ ಹೇಳ್ತಾ ನಾನು
ಪೂರ್ವ ಪದದ ಕೊನೆಯಲ್ಲಿ ಅಕಾರ, ಉತ್ತರ ಪದದ ಆದಿಯಲ್ಲಿ ಏಕಾರ, ಸಂಧಿ ಆದ ನಂತರ ಐಕಾರ. ಅಕ್ಷರ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಐಶ್ವರ್ಯ ಪದ ಉದ್ಭವ ಏನು? ಅಚ್ಚರಿನ ಹೇಳಿದ್ರು ಸರ್ ಚಾಕ್ಲೇಟ್ ಕೊಡ್ತಾರೆ ಅಂತ ಈ ಮಕ್ಕಳು ಹೇಳ್ತಾರಲ್ಲ ಪ್ರೈಮರಿ ಸ್ಕೂಲಲ್ಲಿ ಫಸ್ಟ್ ಆನ್ಸರ್ ಹೇಳ್ಬಿಟ್ರೆ ನಾನು ಗುಡ್ ಅಂದ್ಬಿಡ್ತಾರೆ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಲ್ಲೇ ಹೇಳ್ಬೋದು ನೀವು. ತುಂಬಾ ಜನ ಬಹಳ ತಾಳ್ಮೆಯಿಂದ ಆನ್ಸರ್ ಮಾಡ್ತಾರೆ. ಅಚ್ಚರಿ ಪದಕ್ಕೆ ತತ್ಸಮ ಏನು? ಆಶ್ಚರ್ಯ ಅಚ್ಚರಿ. ಆಶ್ಚರ್ಯ ಅಚ್ಚರಿ ತತ್ಸಮ ತದ್ಭವಗಳು. ನಾನು ಕೇಳಿದ್ದೆ ಅದಕ್ಕೆ ಐಶ್ವರ್ಯ. ಐಶ್ವರ್ಯ ಪದಕ್ಕೆ ಐಸಿರಿ. ಕೈಯಲ್ಲಿ ಐಸಿರಿ ಹಾಳಾಗ ಅಂತ ಬೈತಾರೆ ಹಳ್ಳಿ ಕಡೆ. ಇದೇ ತದ್ಭವ ಐಸಿರಿ. ಐಶ್ವರ್ಯ ಪದ ತದ್ಭವ ಏನು? ಐಸಿರಿ. ನೆಕ್ಸ್ಟ್ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ. ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ. ಜನ ಪ್ಲಸ್ ಐಕ್ಯ ಜನೈಕ್ಯ. ಲಿಂಗ ಪ್ಲಸ್ ಐಕ್ಯ ಲಿಂಗೈಕ್ಯ. ಭಾವ ಪ್ಲಸ್ ಐಕ್ಯ ಭಾವೈಕ್ಯ. ಭುವನ ಪ್ಲಸ್ ಐಕ್ಯ ಭುವನೈಕ್ಯ. ಶುಭ ಪ್ಲಸ್ ಐಕ್ಯ ಶಿವೈಕ್ಯ. ಇಲ್ಲೆಲ್ಲ ಐಕಾರನೆ ಬಂದೆ. ಐಕಾರಕ್ಕೆ ಐಕಾರನೆ ಸಂದೇಶವಾಗಿ ಬಂದೆ. ಹೈಯೆಸ್ಟ್ ಕ್ವಶನ್ಸ್ ಇದನ್ನ ಕೇಳಿದೆ. ವನೌಷಧಿ. ವನ ಪ್ಲಸ್ ಓಷಧಿ ವನೌಷಧಿ. ಬಹಳ ಚೆನ್ನಾಗಿ ನೆನಪಿಟ್ಕೊಂಡಿದ್ದು. ವನ ಪ್ಲಸ್ ಓಷಧಿ. ವನ ಪ್ಲಸ್ ಓಷಧಿ ವನೌಷಧಿ. ವನ ಪ್ಲಸ್ ಔಷಧಿ ಅಲ್ಲ, ಬಹಳ ಇಂಪಾರ್ಟೆಂಟ್ ಇದು. ವನ ಪ್ಲಸ್ ಔಷಧಿ ಅಲ್ಲ, ವನ ಪ್ಲಸ್ ಓಷಧಿ ವನೌಷಧಿ. ಆಯ್ತಾ? ವನ ಅಂದ್ರೆ ಏನ್ ಅರ್ಥ ಇದಾವೆ? ವನ ಬನ ತತ್ಸಮ ತತ್ವ. ವನ ಬನ. ವನ ಅರ್ಥ ಏನು? ಕಾಡು. ನಾನು ಅರ್ಥಗಳಿಗೆ ಒಂದು ವನ ಅಂದ್ರೆ ಕಾಡು ಅಂತ ಆಯ್ತು. ನಾನು ಅರ್ಥಗಳಿಗೆ ವನಜ ಅಂದ್ರೇನು? ಇವೇ ಗೊತ್ತಿರ್ಬೇಕಾದ್ರೆ ನಿಮ್ಗೆ. ವನಜ ಅಂದ್ರೇನು ತೆಗೆದು ನೋಡಿ ಬೇಗ. ವನಜಾಕ್ಷಿ ಅಂದ್ರೇನು? ವನ ಅಂದ್ರೆ ನೋಡಿರಾ? ಡಿಕ್ಷನರಿ ನೋಡಿರಾ? ವನಜ ಅಂದ್ರೇನು? ವನಜ ಅಂದ್ರೇನು ನೋಡಿ. ಯಾವ್ದಾರು ಒಂದು ನೋಡಿ. ವನನ ನೋಡಿ, ವನಜನ ನೋಡಿ. ನಾನು ಸಹ ತಪ್ಪು ಹೇಳ್ತೀನಿ ಅದಕ್ಕೆ. ವನನ ಪದ ಇಲ್ವಾ? ಏನಿದೆ ವನ ಅಂದ್ರೆ? ಕಾಡು, ತೋಟ, ಬರ್ಕಳಿ. 4 ಇದನ್ನೇ ಕೇಳೋದು ಕ್ವಶನ್. ವನ ಪದದ ನಾನಾ ಅರ್ಥ ಕೇಳ್ತಾನೆ. ವನ ಅಂದ್ರೆ ಒಂದರ್ಥ, ಕಾಡು ಅದೆಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ವನ ಅನ್ನೋದಕ್ಕೆ ವನ ಅನ್ನೋದಕ್ಕೆ ವನ ಅಂದ್ರೆ ಒಂದರ್ಥ ಕಾಡು ಆಯ್ತು, ಒಂದರ್ಥ ನೀರು ಆಯ್ತು, ಇನ್ನೊಂದು ಗುಂಪು ತೋಟ. ಬರ್ಕಳಿ 4 ಬರ್ಕಳಿ. ಆಯ್ತಾ? ವನದಿ ಅಂದ್ರೇನು? ವನಜ ಅಂತ ಹೇಳ್ರಿ. ವನಜ ಅಂದ್ರೇನು? ಕಮಲ. ಯಾಕಂದ್ರೆ ವನದಲ್ಲಿ ಜನಿಸಿದ್ದು, ನೀರಿನಲ್ಲಿ ಜನಿಸಿದ್ದು ಏನು? ಕಮಲ. ವನದಿ ಅಂದ್ರೇನು? ವನದಿ ಅಂದ್ರೆ ಕಡಲು. ಅವರು ಡಿಕ್ಷನರಿ ನೋಡ್ಕೊಂಡು ಹೇಳ್ತಾರೆ ಕಡಲು. ವನದಿ ಅಂದ್ರೇನು? ಕಡಲು. ವನ ಅಂದ್ರೆ ನೀರು. ದಿ ಅಂದ್ರೆ ಏನಂತ ಹೇಳಿದ್ದೆ? ರಾಶಿ. ದಿ ಅಂದ್ರೇನು? ರಾಶಿ. ಅಲ್ಲಿಗೆ ನೀರಿನ ರಾಶಿ ಏನಂತ? ಜಲದಿ ಅಂದ್ರೆ ಅದೇ. ಜಲದಿ ಅಂದ್ರೇನು? ಸಮುದ್ರ. ನಿಮ್ ಬರೆದವರು ಗೊತ್ತಾಗಲ್ಲ ನಿಮ್ಗೆ. ನೆಕ್ಸ್ಟ್ ಮಹಾ ಪ್ಲಸ್ ಔನ್ನತ್ಯ ಮಹೌನ್ನತ್ಯ. ಜಲ ಪ್ಲಸ್ ಹೋಗ ಜಲೌಗ. ನೋಡಿ ಹೋಗ ಅನ್ನೋ ಪದದ ಅರ್ಥ ಜಲ ಪ್ಲಸ್ ಹೋಗ ಜಲೌಗ. ಇಂಪಾರ್ಟೆಂಟ್. ಜಲ ಪ್ಲಸ್ ಹೋಗ ಜಲೌಗ. ನೋಡಿ ಡಿಕ್ಷನರಿ ನೋಡಿ ಏನಂತಿದೆ? ಹೋಗ ಅಂದ್ರೆ ಏನಂತಿದೆ ನೋಡಿ. ಜಲ ಪ್ಲಸ್ ಹೋಗ ಜಲೌಗ. ಹೋಗ ಅಂದ್ರೆ ಪ್ರವಾಹ ಅಂತ. ಜಲ ಪ್ಲಸ್ ಹೋಗ ಇಷ್ಟೇ ಕೇಳೋದು. ಹೋಗ ಪದದ ಅರ್ಥ ಅಂತ ಕೇಳ್ತೀವಿ. ಹೋಗ ಪದದ ಅರ್ಥ ಏನು? ಪ್ರವಾಹ. ಜಲೌಗ ಅಂದ್ರೆ ಅರ್ಥ ಜಲ ಪ್ರವಾಹ ಅಂತ. ನೀರಿನ ಪ್ರವಾಹ. ಜಲೌಗ ಅಂದ್ರೇನು? ನೀರಿನ ಪ್ರವಾಹ.
ಆಕಾರಗಳಿಗೆ ಒಂಚೂರು ಮಿಸ್ಟೇಕ್ ಆಗ್ತಿದೆ. ಆಕಾರಗಳಿಗೆ ಓ ಔಕಾರಗಳು ಪರವಾದ. ಇದೇನಾಗಬೇಕು? ದೀರ್ಘ ಸ್ವರ ಓ ಆಗಬೇಕು. ಓ ಔಕಾರಗಳು ಪರವಾದಾಗ ಯಾವ್ದು ಬರುತ್ತೆ? ಔಕಾರ ಅಕ್ಷರ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ, ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ, ಸಿದ್ಧ ಪ್ಲಸ್ ಔಷಧ ಸಿದ್ಧೌಷಧ, ಗಂಗಾ ಪ್ಲಸ್ ಭೋಗ ಗಂಗೌಗ. ಅಲ್ಲಿಗೆ ಗಂಗೌಗ ಅಂದ್ರೆ ಗಂಗಾ ಪ್ರವಾಹ ಅಂತ ಆಗುತ್ತೆ. ಗಂಗೌಗ ಅಂದ್ರೆ ಎಂತ ಅರ್ಥ ಆಗುತ್ತೆ? ಗಂಗಾ ಪ್ರವಾಹ ಅಂತ ಆಗುತ್ತೆ. ಓಗ ಅನ್ನೋ ಪದದ ಅರ್ಥ ಕೇಳುವಂತ ಸಂಭವನೀಯತೆ ಜಾಸ್ತಿ ಇದೆ. ಓಗ ಓಗ ಅಂದ್ರೆ ಎಂತ ಅರ್ಥ ಆಯ್ತಲ್ಲ ಈಗ? ಓಗ ಅಂದ್ರೇನು? ಪ್ರವಾಹ. ಸಾಕು. ಔಷಧ ಸಿದ್ಧ ಪ್ಲಸ್ ಔಷಧ ಸಿದ್ಧ ಔಷಧ. ಔಷಧ ಬಿಡಿಸಿದೀವಿ. ವನೌಷಧಕ್ಕೆ ಔಷಧ ಬಿಡಿಸಿದೀವಿ. ಸಿದ್ಧ ಔಷಧಕ್ಕೆ ಸಿದ್ಧ ಪ್ಲಸ್ ಔಷಧ, ಸಿದ್ಧ ಪ್ಲಸ್ ಔಷಧ, ಸಿದ್ಧ ಪ್ಲಸ್ ಔಷಧ. ಅದಕ್ಕೆ ಇದು ಯಾಕೆ ಅಂತ ಅಂದ್ರೆ ಚೆನ್ನಾಗಿ ಗೊತ್ತಿರ್ಬೇಕು. ಈ ಪದಗಳು ಸಿದ್ಧ ಅಲ್ಲಿ ವನ ಪ್ಲಸ್ ಔಷಧ ಅನ್ನೋದು ಯಾಕೆ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿರ್ತಾರ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಸಲ ಈಗ ವನೌಷಧ ಪದಕ್ಕೆ ಏನ್ ಕೊಟ್ಟವ್ರೆ? ವನ ಪ್ಲಸ್ ಔಷಧ ಕೊಟ್ಟಿರ್ತಾರೆ. ಹಂಗಾಗಿ ಕ್ವಶನ್ ಕೇಳುವಾಗಲೂ ವನ ಪ್ಲಸ್ ಔಷಧನೇ ಕೇಳ್ತಾರೆ. ಅದ್ ಬಿಟ್ಟು ಚೇಂಜ್ ಮಾಡಿ ಕೇಳಲ್ಲ. ಈಗ ಸಿದ್ಧ ಔಷಧಕ್ಕೆ ಸಿದ್ಧ ಪ್ಲಸ್ ಔಷಧ ಕೊಟ್ಟಿದ್ದಾರೆ, ಹಂಗಾಗಿ ಸಿದ್ಧ ಪ್ಲಸ್ ಔಷಧನೇ ಕೇಳಿ. ನಾಳೆ ಸಿದ್ಧ ಔಷಧ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೇಳಿದ್ರೆ ಸಿದ್ಧ ಪ್ಲಸ್ ಔಷಧ ಸಿದ್ಧ ಔಷಧ, ವನ ಪ್ಲಸ್ ಔಷಧ ವನೌಷಧ. ಇವೆರಡನ್ನೂ ಚೆನ್ನಾಗಿ ನೆನಪಿಟ್ಕೊಂಡು ಅತ್ಯವೇಳೆ ನಾನೇ ಬಿಡಿಸಿ ಕೊಟ್ಟಿದ್ದೀನಿ. ತಪ್ಪರ್ಕಬಾರದು ಕ್ಯಾಂಡಿಡೇಟ್ಸ್ ಅನ್ನೋ ಕಾರಣಕ್ಕೋಸ್ಕರ ಬಿಡಿಸಿ ನಾನೇ. ನೆಕ್ಸ್ಟ್ ಎಂಡ್ಸ್ ಅಂತ. ಎಣ್ ಅಂದ್ರೆ ಸಂಸ್ಕೃತದಲ್ಲಿ ಸಂಜ್ಞೆ ಒಂದು ಸಂಕೇತ. ಎಣ್ ಅಂದ್ರೆ 4 ಅಕ್ಷರಗಳಿಗೆ ಎಣ್ ಅಂತೇಳಿ ಕರೀತಾರೆ. ಯ ವ ರ ಮತ್ತೆ ಲ. ಎಣ್ ಎಂದರೆ ಡ್ಯಾಶ್ ಅಕ್ಷರಗಳು ಅಂತ ಕೇಳ್ತಾರೆ ಪ್ರಶ್ನೆ. ಎಣ್ ಈ ಕೆಳಗಿನ ಯಾವ ಎಣ್ ಅಕ್ಷರಗಳು ಅಂತ ಕೇಳಿದ್ರೆ ಯ ವ ರ ಲ. ಯ ವ ರ ಲ 4 ಅಕ್ಷರಗಳಿಗೆ ಅಂತ ಕರಿತೀವಿ ಎಣ್ ಅಂತೇಳಿ ಕರಿತೀವಿ. ಆಯ್ತಾ? ಈಗ ಎಣ್ಸ್ ಅಂದ್ರೆ ಡೆಫಿನೇಷನ್ ಒಂದು ನೋಡೋಣ ಫಸ್ಟ್. ಈ ಋಕಾರಗಳಿಗೆ ಅಂದ್ರೆ ಇವೆಲ್ಲಿರ್ತವೆ ಅಂದ್ರೆ ಪೂರ್ವಪದದ ಕೊನೆಯಲ್ಲಿ. ಪೂರ್ವಪದದ ಕೊನೆಯಲ್ಲಿರುವ ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಎಲ್ಲಿ ಉತ್ತರ ಪದದ ಆಗಿ. ಉತ್ತರ ಪದದ ಆಗಿ ಯಾವ್ದು ಬರ್ತವೆ? ಸವರ್ಣವಲ್ಲದ ಸ್ವರಗಳು ಬರ್ತವೆ. ಪೂರ್ವ ಪದದ ಕೊನೆಯಲ್ಲಿ ಯಾವ್ದಿರ್ತವೆ? ಈ ಇರುತ್ತೆ ಅಥವಾ ಉ ಇರುತ್ತೆ ಅಥವಾ ರು ಇರುತ್ತೆ. ಇದಕ್ಕೆ ಉತ್ತರ ಪದದಲ್ಲಿ ಯಾವ ಬರಬಾರ್ದು? ಸವರ್ಣಗಳು ಬರಬಾರ್ದು. ಈಗ ಈನೇ ಬರಬಾರ್ದು, ಉಗೆ ಉನೆ ಬರಬಾರ್ದು, ಋಕಾರಕ್ಕೆ ಋಕಾರನೇ ಬರಬಾರ್ದು. ಸವರ್ಣವಲ್ಲದ ಸ್ವರಗಳ ಪರವಾದ ಅಂದ್ರೆ ಈಗ ಹೀಗೆ ಆ ಬರ್ಬೋದು, ಊಗೆ ಈ ಬರ್ಬೋದು, ಋಕಾರಕ್ಕೆ ಆ ಬರ್ಬೋದು, ಈ ಬರ್ಬೋದು. ಈ ತರ ಡೆಫಿನೇಷನ್ ತರ ಅರ್ಥ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದ್ರೆ ಆಗ ಈ ಕಾರಗಳಿಗೆ ಯುಕಾರ, ಉಕಾರಗಳಿಗೆ ಉಕಾರ, ಋಕಾರಕ್ಕೆ ಋಕಾರ ಆದೇಶ ಬರುತ್ತೆ. ಈ ಕಾರಗಳಿಗೆ ಯಾವ್ದು ಬರುತ್ತೆ? ಈ ಕಾರಗಳಿಗೆ ಯುಕಾರ ಬರುತ್ತೆ. ಆಗಮನದಲ್ಲಿ ಹೇಳಿದ್ದೆ ನಾನು. ಉಕಾರಗಳಿಗೆ ಯಾವ್ದು ಬರುತ್ತೆ? ಉಕಾರ ಬರುತ್ತೆ. ಋಕಾರಕ್ಕೆ ಯಾವ್ದು ಬರುತ್ತೆ? ಋಕಾರ ಬರುತ್ತೆ. ಅಂದ್ರೆ ಲ ಇಂದ ಬರ್ತಕ್ಕಂಥ ಪದಗಳು ಬರುತ್ತೆ. ಅಂದ್ರೆ ಎಣ್ ಅಂದ್ರೆ 4 ಅಕ್ಷರಗಳು ಕೇಳಿದ್ರಲ್ಲ, ಯ ವ ಲ ಮತ್ತೆ ರ ಅಂತ 4 ಅಕ್ಷರಗಳು ಅಂತ ಹೇಳಿದ್ರಲ್ಲ, ಅದರಲ್ಲಿ 3 ಅಕ್ಷರಗಳು ಈ ಎಣ್ ಸಂಧಿಯಲ್ಲಿ ಬರ್ತವೆ. ಅತಿ ಹೆಚ್ಚು ಸಲ ಸರಿ ತಪ್ಪು ರೂಪಗಳಿಗೆ ಎಣ್ ಸಂಧಿಯ ಪದಗಳನ್ನೇ ಕೊಡ್ತಾರೆ. ಈಗ ಕೊಟ್ಟಿದ್ರೆ ಮುಂದೆ ಅವನ್ನೇ ಕೊಡ್ತಾರೆ. ಯಾವ್ದು ಕೊಡ್ತಾರೆ? ಎಣ್ ಸಂಧಿಯಲ್ಲಿ ಬರ್ತಕ್ಕಂಥ ಪದಗಳು. ಈಗ ಕ್ಲಿಯರ್ ಗೊತ್ತಾಯ್ತಲ್ಲ? ಪೂರ್ವ ಪದದ ಕೊನೆಯಲ್ಲಿ ಯಾವ್ದಿರ್ತವೆ? ಈ ಋಕಾರಗಳಿರ್ತವೆ. ಅದಕ್ಕೆ ಉತ್ತರ ಪದದ ಆದಿಯಲ್ಲಿ ಸವರ್ಣವಲ್ಲದ ಸ್ವರ ಪರವಾಗ್ತವೆ. ಎದುರುಗಡೆ ಯಾವ್ದು ಬರ್ತವೆ? ಸವರ್ಣವಲ್ಲದೆ ಇರ್ತಕ್ಕಂಥ ಸ್ವರಗಳು ಬರ್ತವೆ. ಆಗ ಯಾವ್ದಕ್ಕೆ ಯಾವ್ದು ಬರುತ್ತೆ ಅಂದ್ರೆ ಈ ಕಾರಗಳಿಗೆ ಯುಕಾರ ಬರುತ್ತೆ, ಉಕಾರಗಳಿಗೆ ಋಕಾರ ಬರುತ್ತೆ, ಋಕಾರಕ್ಕೆ ಋಕಾರ ಆದೇಶವಾಗಿ ಬರುತ್ತೆ. ಉದಾಹರಣೆಗಳನ್ನು ನೋಡೋಣ. ಆಗುತ್ತೆ. ಈಗ ಅತ್ಯವಸರ ಬಿಡಿಸಿದ್ರೆ ನೆಕ್ಸ್ಟ್ ಅತಿ ಪ್ಲಸ್ ಅವಸರ, ಅತಿ ಪ್ಲಸ್ ಅವಸರ, ಅತ್ಯವಸರ. ಇದೊಂದೊಂದು ಪೂರ್ತಿ ಬಿಡಿಸಿ ಬರ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಬೇಕು. ಇದು ಬಹಳ ಇಂಪಾರ್ಟೆಂಟ್. ಆಗಮ ಸಂಧಿ ಮತ್ತೆ ಎಣ್ ಸಂಧಿಗೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆಗಮ ಸಂಧಿಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈಗಾಗಲೇ.
ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರದ ಮೇಲೆ ಯಕಾರ ಮತ್ತೆ ವಕಾರಗಳು ಆಗಮವಾಗಿ ಬರ್ತವೆ. ಇಲ್ಲಿ ನೋಡಿ ಅತಿ ಪ್ಲಸ್ ಅವಸರ. ಪೂರ್ವ ಪದದ ಕೊನೆಯಲ್ಲಿ ಏನಿದೆ? ಈಕಾರ ಇದೆ. ಉತ್ತರ ಪದದ ಆದಿಯಲ್ಲಿ ಏನಿದೆ? ಅಕಾರ ಇದೆ. ಅಂದ್ರೆ ಸವರ್ಣವಲ್ಲದ ಸ್ವರ ಏನಾಯ್ತು? ಪರವಾಯಿತು. ಈಗ ಸವರ್ಣವಲ್ಲದ ಸ್ವರ ಪರವಾಯಿತು. ಅದಕ್ಕೆ ಯಾವುದು ಬಂದಿದೆ ಅಂತ ಹೇಳಿದ್ರೆ ಬಿಡ್ಸ್ ಬರೆದಿದ್ದ ಬಿಡ್ಸ್ ಬರ್ ನನಗೆ ಹೇಳಿ. ಅತಿ ಪ್ಲಸ್ ಅವಸರ, ಅತ್ಯವಸರ. ಒಂದು ಗೊತ್ತಾದ್ರೆ ಉಳಿದವೆಲ್ಲ ಗೊತ್ತಾಗ್ತವೆ ನಿಮ್ಗೆ. ಇದನ್ನ ಬಿಡಿಸಿ ಎಷ್ಟು ಅಕ್ಷರ ಇದೆ ಹೇಳಿ. ಆ ಪ್ಲಸ್ ದ ಪ್ಲಸ್ ಇ ಪ್ಲಸ್ ಆ ಪ್ಲಸ್ ಗೋ ಪ್ಲಸ್ ಆ ಪ್ಲಸ್ ಪ್ಲಸ್ ಆ ಪ್ಲಸ್ ರೋ ಪ್ಲಸ್ ಆ. ಅತಿ ಪ್ಲಸ್ ಅವಸರ. ಇದನ್ನ ಬಿಡಿಸಿದ್ರೆ ಆ ಪ್ಲಸ್ ದ ಪ್ಲಸ್ ಯೋ ಪ್ಲಸ್ ಆ ಅತ್ಯ ಪ್ಲಸ್ ಗೋ ಪ್ಲಸ್ ಆ ಪ್ಲಸ್ ಸ ಪ್ಲಸ್ ಆ ಪ್ಲಸ್ ರೋ ಪ್ಲಸ್ ಆ. ಬಹಳ ಇಂಪಾರ್ಟೆಂಟ್. ಇದು ಒಂದು ಅರ್ಥ ಮಾಡ್ಕೊಂಡು ಉಳಿದವೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಈಗ ಅತಿ ಪ್ಲಸ್ ಅವಸರ, ಅತ್ಯವಸರ. ನೋಡಿ ಆ ಇದೆ, ತ ಇದೆ, ಆ ಇದೆ, ಗೋ ಇದೆ, ಆ ಇದೆ, ಸ ಇದೆ, ಆ ಇದೆ, ರ ಇದೆ, ಆ ಇದೆ. ಅತಿ ಪ್ಲಸ್ ಅವಸರ, ಅತ್ಯವಸರ. ಯಾವ್ದು ಬದಿಗೆ ಯಾವ್ದು ಇದೆ? ಬಹಳ ಇಂಪಾರ್ಟೆಂಟ್. ಈ ಇದೆ ಯಾವ್ದು ಬರುತ್ತೆ? ಯು ಬರುತ್ತೆ. ಊ ಇದ್ರೆ ವಾ ಬರುತ್ತೆ. ಊ ಇದ್ರೆ ಯಾವ್ದು ಬರುತ್ತೆ? ವಾ ಬರುತ್ತೆ. ಅಂದ್ರೆ ರೂ ಬರುತ್ತೆ. ಅಕಸ್ಮಾತ್ ರೂ ಇದ್ರೆ ರಾ ಬರುತ್ತೆ. ಬಹಳ ಇಂಪಾರ್ಟೆಂಟ್. ಇಷ್ಟೇ. ಬೇರೆ ಉದಾಹರಣೆಗಳಿಗೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಜಾತ್ಯತೀತ ಬಿಡಿಸಿ. ಸರಿ ರೂಪ ನಾನು ಕೊಟ್ಟಿರೋದು ಸರಿ ರೂಪ. ಬಿಡಿಸಿದ್ರೆ ಏನಾಗುತ್ತೆ? ಜಾತಿ ಪ್ಲಸ್ ಅತೀತ. ಜಾತಿ ಪ್ಲಸ್ ಅತೀತ ಏನಾಗುತ್ತೆ? ಜಾತ್ಯತೀತ. ಆಯ್ತಾ? ಅಲ್ಲಿಗೆ ಜಾತ್ಯತೀತ ಅನ್ನೋ ಪದ ತಪ್ಪು. ವಾಸ್ತವವಾಗಿ ಎರಡು ವಿರುದ್ಧ ಪದಗಳು. ಕೃತಜ್ಞ, ಕೃತಜ್ಞ ವಿರುದ್ಧ ಪದಗಳು. ಈ ವಿರುದ್ಧ ಪದ ಯಾವುದು? ಕೃತಜ್ಞ. ಮಕ್ಕಳಿಗೆ ಗೊತ್ತಿದೆ. ಆಯ್ತಾ? ನೋಡಿ ಕೋಟಿ ಪ್ಲಸ್ ಅಧೀಶ, ಕೋಟ್ಯಾಧೀಶ. ನೋಡಿ ಈಗಲೂ ಕೋಟ್ಯಾಧೀಶ ಅಂತ ನಾನು ಬೋರ್ಡ್ ಮೇಲೆ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಕೋಟ್ಯಾಧೀಶ ಅಂತ ಓದ್ವಾಗ್ಲೇ ಕೋಟಿ ಪ್ಲಸ್ ಅಧೀಶ ಬರ್ಕೋಬೇಕು. ಇವೆಲ್ಲರೂ ಬರ್ಕೋಬೇಕು. ಪದಗಳನ್ನ ಬರ್ಕೊಳ್ಳಿ. ಯಾಕೆ ಸರಿ ತಪ್ಪು ಇವನೇ ಕೇಳೋದು. ಕೋಟಿ ಪ್ಲಸ್ ಅಧೀಶ, ಕೋಟ್ಯಾಧೀಶ. ನೆಕ್ಸ್ಟ್ ಗತ್ಯಂತರ. ಗತಿ ಪ್ಲಸ್ ಅಂತರ, ಗತ್ಯಂತರ. ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ. ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ. ಪ್ರತಿ ಪ್ಲಸ್ ಅರ್ಥ, ಪ್ರತ್ಯರ್ಥ. ಅತಿ ಪ್ಲಸ್ ಆಶೆ, ಅತ್ಯಾಶೆ. ಆಶಾ ಆಸೆ ತತ್ಸಮತದ್ಭವಗಳು. ಆಶಾ ಆಸೆ. ದಿಶಾ ದೆಸೆ, ದಿಶಾ ದೆಸೆ. ನೆಕ್ಸ್ಟ್ ಅಧ್ಯಾತ್ಮ. ಅಧ್ಯಾತ್ಮ ಸರಿನಾ? ಆಧ್ಯಾತ್ಮ ಸರಿನಾ? ಅಧಿ, ಅಧಿ ಪ್ಲಸ್ ಆತ್ಮ. ಈಕಾರ ಇದೆ, ಆಕಾರ ಇದೆ, ಸಂಧಿ ಆದ ನಂತರ ಅಧ್ಯಾತ್ಮ. ಅದಿ ಅಂದ್ರೇನು? ಅದಿ ಅಂದ್ರೇನು? ಆದಿ ಅಂದ್ರೇನು? ಆದಿ ಅಂದ್ರೆ ಡಿಕ್ಷನರಿ ನೋಡಿ. ಆದಿ ಅಂದ್ರೆ ಮಹಾಪ್ರಾಣ. ಆದಿ ಅಂದ್ರೆ ಮನೋರೋಗ. ಆದಿ ಅಂದ್ರೆ ಏನಂತ ಇದೆ ನೋಡಿ. ಆದಿ. ಇನ್ನ ಆದಿ ಅನಾದಿ ವಿರುದ್ಧ ಪದಗಳು. ಪ್ರಾಚೀನ ಅರ್ವಾಚೀನ ವಿರುದ್ಧ ಪದಗಳು. ಪ್ರಾಚೀನ ಅರ್ವಾಚೀನ. ಆದಿ ಅಂದ್ರೆ ನೋಡಿ. ಆದಿ ಅಂದ್ರೆ ಇದೆಯೋ ಇಲ್ವೋ ಡಿಕ್ಷನರಿ? ಮಾನಸಿಕವಾದ ತೊಂದರೆ. ಆದಿ ಮಹಾಪ್ರಾಣ. ಆದಿ ಮಹಾಪ್ರಾಣ.
ನಾನೆಂತ ಹೇಳಿದೆ ಮನೋರಾಗ ಅಂತ ಹೇಳಿದೆ. ಆದಿ ಅಂದ್ರೆ ಅದಕ್ಕೆ ಅಧ್ಯಾತ್ಮ ಅನ್ನೋದನ್ನ ಚೆನ್ನಾಗಿ ಬರೀಬೇಕು, ಆಧ್ಯಾತ್ಮ ಅಂತ ಬರಿಬಾರ್ದು. ಆಗ ಆದಿ ಪ್ಲಸ್ ಆತ್ಮ ಆಧ್ಯಾತ್ಮ ಬಿಡುತ್ತೆ, ಅಲ್ಲಿ ಪದಶಃ ಅರ್ಥ ಏನಾಗುತ್ತೆ, ವ್ಯತ್ಯಾಸ ಆಗೋದು. ಆಯ್ತಾ, ಗೊತ್ತಿರ್ಬೇಕು ಇವೆಲ್ಲ. ಸರಿ ತಪ್ಪು ರೂಪಗಳು, ವಿರುದ್ಧ ಪದಗಳು, ಪದಗಳ ಅರ್ಥಗಳಲ್ಲಿ ಜಾಸ್ತಿ ಕೇಳೋದು ಪ್ರಶ್ನೆ. ನೆಕ್ಸ್ಟ್ ಪ್ರತಿ ಪ್ಲಸ್ ಉಪಕಾರ, ಪ್ರತ್ಯುಪಕಾರ ಇವನ್ನೆಲ್ಲ ಬರ್ತಾರೆ. ಸ್ಥಿತ್ಯಂತರ, ಅತ್ಯುನ್ನತ, ಅತಿ ಪ್ಲಸ್ ಉನ್ನತ, ಅತ್ಯುನ್ನತ, ಇತಿ ಪ್ಲಸ್ ಆದಿ ಇತ್ಯಾದಿ, ಕೋಟಿ ಪ್ಲಸ್ ಅನ್ನು ಕೋಟಿ, ಕೋಟಿ ಅನ್ನು ಕೋಟಿ. ಸರಿ ಹೇಳಂಗೆ ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಅಧಿಪತಿ, ಕೋಟ್ಯಂತರ, ಕೋಟಿ ಪ್ಲಸ್ ಅಂತರ, ಕೋಟ್ಯಂತರ, ಕೋಟ್ಯಾಂತರ ಅಲ್ಲ, ಬರೀದಿದ್ನ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಅಧಿಪತಿ. ಅದಕ್ಕೆ ಮೊದಲ ಎಡಿಷನ್ಗೂ ಎರಡನೇ ಎಡಿಷನ್ಗೂ ಟೈಟಲ್ ಚೇಂಜ್ ಮಾಡೋದು. ಇನ್ನ ಮೊದಲು ಕನ್ನಡದ ಕೋಟ್ಯಾಧಿಪತಿ ಅಂತಿತ್ತು, ಕನ್ನಡದ ಕೋಟಿ ಅಧಿಪತಿ ಅಂತ ಚೇಂಜ್ ಮಾಡೋದು. ಕೋಟಿ ಪ್ಲಸ್ ಅಂತರ, ಕೋಟ್ಯಂತರ, ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಅಧಿಪತಿ, ಕೋಟಿ ಪ್ಲಸ್ ದಿಶ, ಕೋಟಿ ದಿಶ ನೋಡೋದಲ್ಲ. ಇತಿ ಪ್ಲಸ್ ಆದಿ ಇತ್ಯಾದಿ, ಐಎಸ್ ಕ್ವಶನ್ ಇದೆ ಬಂದಿರೋದು. ಇತಿ ಪ್ಲಸ್ ಆದಿ ಇತ್ಯಾದಿ, ಕೋಟಿ ಪ್ಲಸ್ ಅನ್ನು ಕೋಟಿ, ಕೋಟಿ ಅನ್ನು ಕೋಟಿ. ಕೋಟಿ ಮಹಾಪ್ರಾಣ ಬಂದ್ರೇನು ಬರ್ಕಲಿಲ್ಲ. ಖಜಾನೆ, ಸಂಗ್ರಹಕಾರ, ಸಂಗ್ರಹಕಾರ ಏನಿದೆ ಡಿಜಿಟಲ್ ಏನ್ ಅರ್ಥ ಇದೆ ನೋಡಿ. ಕೋಟಿ ಮಹಾಪ್ರಾಣ ಬಂದ್ರೆ ಅದೇ ಕೊಟ್ಟು ಬರೀಬೋದು. ಉಗ್ರಾಣ, ನಾನು ಸಂಗ್ರಹಕಾರ ಅಂದ್ರೆ ಉಗ್ರಾಣ ಬರ್ಕಡಿ ಪದದ ಅರ್ಥ. ನೆಕ್ಸ್ಟ್ ಆಕಾರಗಳಿಗೆ ಉಕಾರಗಳು ಬಂದಾಗ ಭೂಕಾರ ಆದೇಶ ಬರ್ತದೆ. ಆಯ್ತಾ, ಈಗ ಮನ್ವಂತರ ನೋಡಿ. ಮನ್ವಂತರ ಪದ ಬಿಡಿಸಿದ್ರೆ ಮನು ಪ್ಲಸ್ ಅಂತರ ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ. ಪೂರ್ವ ಪದ ಏನಿದೆ ಉಕಾರ ಇದೆ, ಉತ್ತರ ಪದದ ಆದಿಯಲ್ಲಿ ಸವರ್ಣಮಲದ ಸ್ವರ ಪರವಾಗಿದೆ, ಸಂಧಿಯಾದ ನಂತರ ಭೂಕಾರ ಆದೇಶವಾಗಿ ಬರ್ತದೆ. ಆಯ್ತಾ, ಬೇಕಾದ್ರೆ ಅವನ್ನ ಬಿಟ್ಸ್ ಬರೀರಿ. ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ, ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ, ಮನು ಪ್ಲಸ್ ಆದಿ, ಮನ್ವಾದಿ, ವಧು ಪ್ಲಸ್ ಆಭರಣ, ವಧ್ವಾಭರಣ. ಬಹಳ ಇಂಪಾರ್ಟೆಂಟ್. ವಧು, ವಧು ಇಂಪಾರ್ಟೆಂಟ್ ಅಲ್ಲ, ಏನ್ ಇಂಪಾರ್ಟೆಂಟ್, ಪದ ಇಂಪಾರ್ಟೆಂಟ್. ವಧು ಅಂತಕ್ಕಂಥ ಸ್ತ್ರೀಲಿಂಗ ವಾಚಕ ಪದ ಸಂಸ್ಕೃತದಲ್ಲಿ. ಕನ್ನಡ ಬಂದ ಏನಂತೆ ವಧು ಅಂತಕ್ಕಂಥ ಉದಾರ. ದೀರ್ಘ ಸ್ವರಗಳು ಹ್ರಸ್ವ ಸ್ವರಗಳಾಗ್ತವೆ. ಕಾವೇರಿ ಏನಾಗುತ್ತೆ, ಕಾವೇರಿ ಆಗುತ್ತೆ. ಇಂಪಾರ್ಟೆಂಟ್. ತತ್ಸಮದ ಬಹುಗಳು ಇವನೇ ಕೇಳೋದು ಜಾಸ್ತಿಯ. ವಧು ಪ್ಲಸ್ ಆಭರಣ, ವಧ್ವಾಭರಣ. ವಧು ಪ್ಲಸ್ ಆಭರಣ ಅಂತ ಬಿಡಿಸಬಾರ್ದು. ಯಾಕೆಂತ ಹೇಳಿದ್ನಲ್ವಾ, ವಧು ಪ್ಲಸ್ ಆಭರಣ ಅಂತ ಬಿಡಿಸಬಾರ್ದು. ವಧು ಪ್ಲಸ್ ಆಭರಣ ಇದು ತಪ್ಪು. ಯಾಕೆ ತಪ್ಪು? ಸಂಸ್ಕೃತದಲ್ಲಿ ಸ್ತ್ರೀಲಿಂಗವಾಚಿಗಳು ದೀರ್ಘ ಸ್ವರ ಅಂತ ಆಗಿರ್ತವೆ. ದೀರ್ಘ ಸ್ವರದಿಂದ ಏನಾಗಿರ್ತವೆ, ಅಂತ್ಯ ಆಗಿರ್ತವೆ. ಹಾಗಾಗಿ ವಧು ಪ್ಲಸ್ ಆಭರಣ, ವಧ್ವಾಭರಣ. ಮುಖಾರ ಇದೆ, ಸವರ್ಣವಲ್ಲದ ಸ್ವರ ಪರವಾಗಿದೆ, ಸಂಧಿಯಾದ ನಂತರ ವಕಾರ ಆದೇಶವಾಗಿ ವಧು ಪ್ಲಸ್ ಅನ್ವೇಷಣ, ವಧ್ವಾನ್ವೇಷಣ ಇವೆಲ್ಲ ವಿಚಾರ. ನೆಕ್ಸ್ಟ್ ಇದೊಂದು ಯಾವ್ದಾದ್ರು ಒಂದು ಉದಾಹರಣೆ ಮಾಡುತ್ತೆ. ರೂಕಾರಕ್ಕೆ ಯಾವ್ದು ಬರುತ್ತೆ, ರಕಾರ ಅಂದ್ರೆ ರೇಖೆ ಆದೇಶವಾಗಿ ಬರುತ್ತೆ. ಯಾವ್ದನ್ನ ಪಿತ್ರಾರ್ಜಿತ, ಅದನ್ನ ನೋಡಿ ಜಾಸ್ತಿ ಕ್ವಶನ್ ಆಗಿ ಬಂದಿದ್ದು. ಪಿತ್ರಾರ್ಜಿತ ಸವರ್ಣ ದೀರ್ಘ ಸಂಧಿ ಅದು ಚೆನ್ನಾಗಿ ನೆನಪಿಟ್ಕೊಂಡಿರಿ. ಪಿತ್ರಾರ್ಜಿತ ಅನ್ನೋದು ಯಾವ ಸಂಧಿ ಅಲ್ಲ, ಸವರ್ಣ ದೀರ್ಘ ಸಂಧಿ ಅಲ್ಲ. ಪಿತೃ ಪ್ಲಸ್ ಆರ್ಜಿತ ಏನಾಗುತ್ತೆ, ಪಿತ್ರಾರ್ಜಿತ. ಬಿಡಿಸ್ಕೊಳ್ಳಿ ಅಂತ. ಪೂರ್ವ ಪದದ ಕೊನೆಯಲ್ಲಿ ಏನಿದೆ, ರೂಕಾರ. ಉತ್ತರ ಪದದ ಆದಿಯಲ್ಲಿದೆ ಆಯ್ತು.
ಅಂದ್ರೆ ಸವರ್ಣಗಳಿಲ್ಲ ಇಲ್ಲಿ. ಸವರ್ಣ ದೀರ್ಘ ಸಂಧಿ ಹಾಕಬೇಕು ಅಂದ್ರೆ ಎರಡು ಏನಾಗಿರ್ಬೇಕು ಸವರ್ಣಗಳಾಗಿವೆ. ಈಗ ಇಲ್ಲಿ ಪೂರ್ವಪದದಿಂದ ಋಕಾರ ಇದೆ, ಸವರ್ಣ ಪದದ ಸ್ವರ ಪರವಾಗಿದೆ. ಸಂಧಿ ಆದ ನಂತರ ಏನಾಗಿದೆ ಅಂತ ನೋಡಿ, ಬಿಡಿಸಿ ಬರೆದಿದ್ದು ನೀವೇ ಬರೀರಿ. ಪಿತೃ ಅನ್ನೋ ಪದದಲ್ಲಿ ಎಷ್ಟು ಸ್ವರಗಳಿದಾವೆ? ಎಷ್ಟಿದಾವೆ? ಎರಡಿದಾವೆ, ಈ ಮತ್ತೆ ರು. ಬಿಡಿಸಿ ಬರೀರಿ. ನನಗೆ ಯಾವ ರೀತಿ ಪಿತ್ರಾರ್ಜಿತ ಅನ್ನೋದು ಬಂದಿದೆ ಅನ್ನೋದು ಹೇಳ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್. ಈ ಪ್ರಶ್ನೆ ಸುಮಾರು ಸಲ ಬಂದಿದೆ. ಆಮೇಲೆ ಕ್ವಶನ್ ರೈಸ್ ಆಗ ಎಲ್ಲಿ ಇದೆ ಅಲ್ವಾ? ಬಿಡಿಸಿದ್ರೆ ಏನಾಗುತ್ತೆ? 4 ಪ್ಲಸ್ ಇ ಪ್ಲಸ್ ಟ ಪ್ಲಸ್ ರು ಪ್ಲಸ್ ಆ ಪ್ಲಸ್ ರ ಪ್ಲಸ್ ಜ ಪ್ಲಸ್ ಇ ಪಿತೃ ಆರ್ಜಿತ. ಸರಿನಾ? ಪಿತೃ ಪ್ಲಸ್ ಆರ್ಜಿತ, ಪಿತೃ ಪ್ಲಸ್ ಆರ್ಜಿತ. ಸಂಧಿ ಪದ ಪಿತ್ರಾರ್ಜಿತ ಪದ ಬಿಡಿಸಿದ್ರೆ ಏನಾಗುತ್ತೆ ಹೇಳಿ? ಪ ಪ್ಲಸ್ ಇ ತಾಗೆ ರಾವತ್ ಅಂತ ಕೇಳಿತ ರಾವತ್ ಹೆಂಗ್ ಬಿಡಿಸ್ಬೇಕು? ಪಿತ್ರಾರ್ಜಿತ, ಪಿತ್ರಾರ್ಜಿತ. ತ ಪ್ಲಸ್ ರ ಪ್ಲಸ್ ಆರ್ ಪಿತ್ರಾರ್ಜಿತ, ಅರ್ಜಿತ ಅಲ್ವಾ? ನೆಕ್ಸ್ಟ್ ಪಿತೃ ಪ್ಲಸ್ ಆರ್ಜಿತ. ನೆಕ್ಸ್ಟ್ ಪಿತ್ರಾರ್ಜಿತ. ಇಲ್ಲೊಂದು ಚಿಕ್ಕ ಬರ್ತೀನಿ, ಕರೆಕ್ಟ್ ಬರ್ತಾ ಪಿತೃ ಪ್ಲಸ್ ಆರ್ ಜಿತ. ಕರೆಕ್ಟ್ ಬರ್ತೀನಿ. ಈಗ ಪಿತ್ರಾರ್ಜಿತ ಇಲ್ಲಿ ಹಂಗೆ ಬರ್ಬೇಕು, ಆರ್ಜಿತ ಅಂತ ಆಯ್ತಾ? ಈಗ ಪಿ ಇ ತ ನೆಕ್ಸ್ಟ್ ಆರ್ಜಿತ, ಆರ್ಜಿತ ನೋಡಿ. ರೂಕಾರಕ್ಕೆ ಯಾವ್ದಂದೆ? ರಾಕಾರ ಬಂತು. ರೂಕಾರಕ್ಕೆ ಯಾವ್ದಂದೆ? ರಾಕಾರ ಬಂತು. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಅದೇ ರೀತಿ ಮಾತೃ ಪ್ಲಸ್ ಅಂಶ ಮಾತ್ರಂಶ. ಇಲ್ಲಿ ರೂಕಾರ ಇದೆ, ಇಲ್ಲಿ ಯಾವ್ದಂದೆ? ರಾಕಾರ ಬಂತು. ರೂಕಾರ ಇದೆ, ರಾಕಾರ ಬಂತು. ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ. ಇಲ್ಲಿ ಋಕಾರ ಇದೆ, ರಾಕಾರ ಬಂತು. ಕರ್ತೃ ಪ್ಲಸ್ ಅರ್ಥ ಕರ್ತಾರ್ಥ. ಕರ್ತೃ ಅನ್ನುವಾಗ ನೋಡಿ ಇಲ್ಲಿ ರೂಕಾರ ಇದೆ, ಇಲ್ಲಿ ಯಾವ್ದಂದ್ರೆ ರಾಕಾರ ಬಂತು. ಸಮಯ ಇದ್ರೆ ಅವೆಲ್ಲ ಹೇಳ್ಬೋದಿತ್ತು, ಸಮಯ ಇದ್ದರಿಂದಾಗಿ ಒಂದೊಂದು ತಾನೇ ಮಾಡ್ಬೋದು. ನೆಕ್ಸ್ಟ್ ಇವಿಗೆ 4 ಅಸಂಸ್ಕೃತ ಸ್ವರ ಸಂಧಿಗಳನ್ನ ನೋಡ್ತೀವಿ. ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಏಣಿ ಸಂಧಿ, ಮತ್ತೆ ಮುಂದೇನು ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಏಣಿ ಸಂಧಿ. 4 ಸಂಸ್ಕೃತ ಸ್ವರ ಸಂಧಿ. ಈಗ ಸಂಸ್ಕೃತದ ವ್ಯಂಜನ ಸಂಧಿಗಳು. ಅದಕ್ಕಿಂತ ಮುಂಚೆ ಒಂದು ಗುಂಪಿಗೆ ಸೇರಿದ ಪದ ಬರೀಬೋದು ಪ್ರಶ್ನೆ, ಆಯ್ತಾ? ಮಡುವನ್ನು 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 ಮನ್ವಾದಿ 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 ಮನ್ವಂತರ ಮನ್ವಂತರ ಇತ್ಯಾದಿ. ನಾಲ್ಕು ಪದ ಬರ್ದ ಗುಂಪಿಗೆ ಸೇರ್ಪದೆ ಯಾವುದಲ್ಲಿ? ಮಡುವನ್ನು. ಯಾಕೆ ಮಡುವನ್ನು? ಯಾವ ಸಂಧಿ? ಮಡುವನ್ನು ಯಾವ ಸಂಧಿ? ಆಗಮ ಸಂಧಿ. ಉಳಿದವು ಎಂಟು ಸಂಧಿ. ಉಳಿದವ 8 ಸಂಧಿ. ಮಡುವನ್ನು ಆಗಮ ಸಂಧಿ. ಬಿಡಿಸಿ ಬರೀರಿ, ಅವ್ನು ಹಾಕೊಂಡು ನಿಮಗೆ ಗೊತ್ತಾಗುತ್ತೆ. ಸಂಧಿ ಕಾರ್ಯ ಯಾವ ರೀತಿ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಬೇಕಲ್ಲ ನಿಮಗೆ. ಮಡು ಪ್ಲಸ್ ಅನ್ನು ಮಡುವನ್ನು, ಮನು ಪ್ಲಸ್ ಆದಿ ಮನ್ವಾದಿ, ಮನು ಪ್ಲಸ್ ಅಂತರ ಮನ್ವಂತರ, ಇತಿ ಪ್ಲಸ್ ಆದಿ ಇತ್ಯಾದಿ. ಯಾವ ರೀತಿ ಆಗಮ ಸಂಧಿ ಅಂತ ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು? ಎಲ್ಲರಲ್ಲೂ ವಕಾರ ಬಂದಿದೆ, 3ರಲ್ಲಿ. ಒಂದಲ್ಲಿ ಮಾತ್ರ ಯಕಾರ ಆಗಮ ಆಗಿರೋದು.
ಒಂದರಲ್ಲಿ ಯಕಾರ ಬಂದಿದೆ, ಮೂರರಲ್ಲಿ ವಕಾರ ಬಂದಿದೆ. ನೋಡಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಲ್ಲಿ. ಮಡು ಪ್ಲಸ್ ಅನ್ನು ಏನಾಯ್ತು? ಮಡುವನ್ನು ಆಯ್ತು. ಇನ್ನು ಉಳಿದಿರೋವೆಲ್ಲ ಒಂದೇ ಸಲ ಬರೀತೀನಿ, ಒಂದೇ ತರ ಬರೀತೀನಿ. ಇನ್ನೊಂದು ಯಾವ್ದು ಉದಾಹರಣೆ ತಾಳೋಣ? ಮನ್ಮಾದಿ ತಾಳೋಣ. ಮನು ಪ್ಲಸ್ ಆದಿ ಮನ್ಮಾದಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆಗಮ ಸಂಧಿಯಲ್ಲಿ ವಕಾರ ಎಲ್ಲಿಗೆ ಆಗಮ ಆಗಿದೆ ನೋಡಿ? ಮಡು ಮಡು ಇದೆ, ಇಲ್ಲೂ ಅನ್ನು ಇದೆ, ಇಲ್ಲೂ ಅನ್ನು ಇದೆ. ಇಲ್ಲಿ ವಾಕಾರ ಬಂದಿದೆ. ಈ ವಕಾರ ಯಾವ್ದಕ್ಕೆ ಬಂದಿದೆ ಅಂದ್ರೆ ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಸ್ವರಕ್ಕೆ ಬಂದಿದೆ. ವಕಾರ ಎಲ್ಲಿ ಬಂದಿದೆ? ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಸ್ವರಕ್ಕೆ ಬಂದು ಸೇರ್ಕೊಂಡಿದೆ. ಎಂಟು ಸಂಧಿಯಲ್ಲಿ ಎಲ್ಲಿ ಬರುತ್ತೆ? ಈಗ ಒಂದು ಉದಾಹರಣೆ ಹೇಳ್ತೀನಿ, ಉಳಿದವೆಲ್ಲ ಹಂಗೆ ಬರ್ತವೆ. ಮನು ಪ್ಲಸ್ ಆದಿ ಮನ್ಮಾದಿ. ಇಲ್ಲಿ ಉಕಾರ ಇದೆ, ಇಲ್ಲಿ ಆಕಾರ ಇದೆ, ಆಕಾರ ಇದೆ, ಸಂಧಿ ಆದ ನಂತರ ವಕಾರ ಬಂದಿದೆ. ವಕಾರ ಎಲ್ಲಿ ಬಂದಿದೆ? ಪೂರ್ವ ಪದದ ಕೊನೆಯಲ್ಲಿ ಇರ್ತಕ್ಕಂಥ ವ್ಯಂಜನಕ್ಕೆ ಒತ್ತಕ್ಷರವಾಗಿ ಬಂದಿದೆ. ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಒತ್ತಕ್ಷರವಾಗಿ ಬಂದ್ರೆ ಎಂಟು ಸಂಧಿ. ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಸ್ವರದ ಮೇಲೆ ಬಂದ್ರೆ ಆಗಮ ಸಂಧಿ. ಇದೊಂದನ್ನು ಚೆನ್ನಾಗಿ ಬಿಟ್ಕೊಳ್ಬೇಕು. ಯಾಕೆ ಅಂದ್ರೆ 3 ಪದಗಳನ್ನು ಕೊಡ್ಬೇಕು, 4 ಪದ ಕೊಡ್ತಾನೆ. ಅವು 4 ಪದಗಳಿಗೆ ವಕಾರ ಆಗಮ ಆಗಿರ್ಬೋದು, ವಕಾರ ಆದೇಶ ಆಗಿರ್ಬೋದು. ವಕಾರ ಆದೇಶ ಆಗುತ್ತಲ್ಲ ಆದೇಶ ಸಂಧಿನಲ್ಲಿ ಪ ಬ ಮ ಗಳಿಗೆ ಯಾವ್ದು ಆದೇಶ ಆಗುತ್ತೆ? ವಕಾರ ಆದೇಶ ಆಗುತ್ತೆ. ಆದೇಶ ಸಂಧಿನಲ್ಲೂ ವಕಾರ ಬರುತ್ತೆ. ಅಲ್ಲಿಗೆ ಎಂಟು ಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿ 3 ಕಡೆ ವಕಾರ ಬರುತ್ತೆ. ಆದ್ರೆ ಆದೇಶ ಸಂಧಿಯಲ್ಲಿ ವಕಾರ ಆದೇಶವಾಗಿ ಬರುತ್ತೆ, ಎಂಟು ಸಂಧಿ ಮತ್ತೆ ಆಗಮ ಸಂಧಿನಲ್ಲಿ ಆಗಮವಾಗಿ ಬರುತ್ತೆ. ಇದು ಕ್ಲಿಯರ್ ಆಗಿ ಗೊತ್ತಿದೆ. ಅಲ್ಲಿಗೆ ವಕಾರ ಬಂದ ತಕ್ಷಣ ಆಗಮ ಸಂಧಿ ವಕಾರ ಆಗಮ ಸಂಧಿ ಅಂತ ಹಾಕೋದಲ್ಲ. ಅದು ಯಾವ ಸಂಧಿ ಆಗಿರ್ಬೋದು? ಎಂಟು ಸಂಧಿ ಆಗಿರ್ಬೋದು, ಆಗಮ ಸಂಧಿ ಆಗಿರ್ಬೋದು, ಅಥವಾ ಆದೇಶ ಸಂಧಿ ಆಗಿರ್ಬೋದು. ಮೆಲ್ ಪ್ಲಸ್ ಮಾತು ಮೆಲ್ ಮಾತು ಅಂತ ಕೊಟ್ಟ ತಕ್ಷಣ ಇಲ್ವೇ ರವಿ ಸರ್ ಹೇಳಿದ್ರು ಮೆಲ್ ಪ್ಲಸ್ ಮಾತು ಏನು? ಮೆಲ್ವಾತು. ರವಿ ಸರ್ ಹೇಳಿದ್ರು ವಕಾರ ಒತ್ತಕ್ಷರವಾಗಿ ಬಂದ್ರೆ ಎಂಟು ಸಂಧಿ ಹಾಕಿ ಅಂತವ, ಹಂಗಾಗಿ ಎಂಟು ಸಂಧಿ ಹಾಕಿ ಅಂತ ಹೇಳ್ಬಾರ್ದು ನಾಳೆಗೆ. ಇದರ ಗೊತ್ತು ಇದು ಯಾಕೆ? ಮೆಲ್ ಪ್ಲಸ್ ಮಾತು ಮೆಲ್ವಾತು. ಇದ್ಯಾವ ಸಂಧಿ? ಆದೇಶ ಸಂಧಿ. ಯಾವ್ದಕ್ಕೆ ಆದೇಶವಾಗಿ ಬಂದಿದೆ? ಮಕಾರಕ್ಕೆ. ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ. ಆಯ್ತಾ? ಇಲ್ಲಿ ಮಡು ಪ್ಲಸ್ ಅನ್ನು ಮಡುವನ್ನು ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಆಕಾರಕ್ಕೆ ವಕಾರ ಆಗಮವಾಗಿ ಬಂದಿದೆ. ಆಗಮ ಅಂದ್ರೆ ಏನು ಅಂತ ಹೇಳಿದಿಲ್ವಾ? ಹೊಸದಾಗಿ ಒಂದು ಅಕ್ಷರ ಬಂದು ಸೇರ. ಇಲ್ಲಿ ಮನು ಪ್ಲಸ್ ಅಂತರ ಮನ್ವಂತರ ಅಥವಾ ಮನು ಪ್ಲಸ್ ಆದಿ ಮನ್ವಾದಿ. 3 ಉದಾಹರಣೆ ಕೊಟ್ಟಿದ್ದೀನಿ ಈಗ ನಿಮ್ಗೆ. ಇದ್ಯಾವ ಸಂಧಿ? ಆಗಮ ಸಂಧಿ. ಇದ್ಯಾವ ಸಂಧಿ? ಆದೇಶ ಸಂಧಿ. ಇದ್ಯಾವ ಸಂಧಿ? ಏಣಿ ಸಂಧಿ. ಎಲ್ಲ ಕಡೆ ವಾ ಇದೆ. ಇದೆಯಾ? ಆದ್ರೆ ವಾ ಎಲ್ಲಿ ಬಂದಿದೆ? ಉತ್ತರ ಪದದ ಆದಿಯಲ್ಲಿರುವ ಸ್ವರದ ಮೇಲೆ ಬಂದ್ರೆ ವಕಾರಾಗಮ ಸಂಧಿ. ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರದ ಮೇಲೆ ವಕಾರ ಬಂದ್ರೆ ಯಾವ್ದು? ವಕಾರಾಗಮ ಸಂಧಿ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇರ್ತಕ್ಕಂಥ ವ್ಯಂಜನಕ್ಕೆ ಒತ್ತಕ್ಷರವಾಗಿ ಬಂದ್ರೆ ಏನದು? ಏಣಿ ಸಂಧಿ. ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಮಕಾರಕ್ಕೆ ವಕಾರ ಆದೇಶವಾಗಿ ಬಂದ್ರೆ ಆದೇಶ ಸಂಧಿ. ಗೊತ್ತಾಯ್ತಾ? ಈ 3 ಬೇಕಾದ್ರೆ ಒಂದ್ ಕಡೆ ಬರ್ತಾರೆ, ಅವಾಗ ನೋಡ್ತಾ ಇರಿ, ತಲೆ ಕೆಡ ತಪ್ಪು. ಇಲ್ಲ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಈ 3ರಲ್ಲಿ ಎಲ್ಲಿ ವಕಾರ ಬಂದಿದೆ ಅನ್ನೋದು ಕನ್ಫ್ಯೂಷನ್ ಆಗ್ತದೆ. ಅದಕ್ಕೆ 3 ಉದಾಹರಣೆ ಹೇಳ್ಬಿಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಅಂದ್ರೆ ವಕಾರ ಬಂದ ತಕ್ಷಣ ವಕಾರಾಗಮ ಸಂಧಿ ಹಾಕ್ಬಿಡಿ, ವಕಾರ ಬಂದ ತಕ್ಷಣ ಏಣಿ ಸಂಧಿ ಹಾಕ್ಬಿಡಿ, ವಕಾರ ಬಂದ ತಕ್ಷಣ ಆದೇಶ ಸಂಧಿ ಹಾಕ್ಬಿಡಿ. ಇವು 3 ಸಂಧಿಗಳಲ್ಲಿ ಯಾವ್ದಾದ್ರು ಒಂದು ಸಂಧಿ ಆಗೋ ಚಾನ್ಸಸ್ ಇರುತ್ತೆ ಆ ಪದ. ಹಾಗಾಗಿ ಗಮನಿಸಿ. ಯಾಕೆಂದ್ರೆ ಕ್ವಶನ್ಸ್ ದಿನದಿಂದ ದಿನಕ್ಕೆ ಏನಾಗ್ತಿದ್ದಾವೆ? ಸಂಕೀರ್ಣ ಆಗ್ತಾ ಇದಾವೆ, ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಹೈಯರ್ ಲೆವೆಲ್ ಟಾಪ್ ಲೆವೆಲ್ ಎಕ್ಸಾಮ್ಗಳಿಗೆ ಹೋಗ್ತಾ ಇದೆ. ಹೀಗಾಗಿ ಇವನ್ನೆಲ್ಲ ಇವೇ ಟೆಕ್ನಿಕ್ಸ್, ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿ. ಈಗ ಸಂಸ್ಕೃತದ ವ್ಯಂಜನ ಸಂಧಿ. ವ್ಯಂಜನ ಸಂಧಿಗಳು ಅಂದ್ರೆ ನಿಮಗೆ ಕ್ಲಿಯರ್ ಗೊತ್ತು. ಪೂರ್ವ ಪದದ ಕೊನೆಯಲ್ಲಾಗಲಿ ಉತ್ತರ ಪದದ ಆದಿಯಲ್ಲಾಗಲಿ ಎಲ್ಲಾದ್ರೂ ಒಂದ್ ಕಡೆ ಏನಿರುತ್ತೆ? ವ್ಯಂಜನ ಇರುತ್ತೆ. ವ್ಯಂಜನ ಇರುತ್ತೆ. ಪೂರ್ವ ಪದದ ಕೊನೆಯಲ್ಲಾಗಿರ್ಬೋದು, ಉತ್ತರ ಪದದ ಆದಿಯಲ್ಲಾಗಿರ್ಬೋದು, ಎಲ್ಲಾದ್ರೂ ಒಂದ್ ಕಡೆ ವ್ಯಂಜನ ಇದ್ರೆ ಅದು ವ್ಯಂಜನ ಸಂಧಿ. ಈಗ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 2 ಕಡೆ ಇರ್ತವೆ, ಎಲ್ಲರೂ ಒಂದ್ ಕಡೆ ವ್ಯಂಜನಗಳು ಇರ್ಬೋದು ಅಂತ ನೀವು ಅರ್ಥ ಮಾಡ್ಕೋಬೇಕು.
ವ್ಯಂಜನ ಸಂಧಿ ಆಮೇಲೆ ಸಂಸ್ಕೃತ ಸಂಧಿಗಳಾಗಬೇಕು ಅಂದ್ರೆ ಎರಡು ಕಡೆ ಸಂಸ್ಕೃತ ಪದಗಳಿರ್ತವೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಈಗ ಜಷ್ಟ್ವ ಸಂಧಿ, ಜಷ್ಟ್ವ ಸಂಧಿನಲ್ಲಿ ಜಶ್ ಅಂತಕ್ಕಂಥ ಒಂದು ಸಂಜ್ಞೆ ಇದೆ. ಈ ಜಶ್ ಅಂದ್ರೆ ಜ ಬ ಗ ಡ ದ 5 ವ್ಯಂಜನಗಳು. ಜ ಬ ಗ ಡ ದ ಅಂತಕ್ಕಂಥ 5 ವ್ಯಂಜನಗಳಿಗೆ ಜಶ್ ಅಂತೇಳಿ ಕರೀತಾರೆ. ಆ ಜಶ್ ಅಂತಕ್ಕಂಥ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದು ಜಷ್ಟ್ವ ಸಂಧಿ. ಅದರ ಡೆಫಿನೇಷನ್ ನಾವು ಏನಂತ ಹೇಳ್ತೀವಿ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಕ ಚ ಠ ತ ಪ ವ್ಯಂಜನಗಳಿಗೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬಂದ್ರೆ ಅದು ಜಷ್ಟ್ವ ಸಂಧಿ. ಎಲ್ಲಿರ್ತವೆ ಇವು ಕ ಚ ಠ ತ ಪಗಳು? ಪೂರ್ವ ಪದದ ಕೊನೆಯಲ್ಲಿರ್ತವೆ. ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂತಹ ಇವೇನು ಕ ಚ ಠ ತ ಪಗಳು? ವರ್ಗ ಪ್ರಥಮಾಕ್ಷರಗಳು. ಗ ಜ ಡ ದ ಪಗಳೇನು? ವರ್ಗ ತೃತೀಯಾಕ್ಷರಗಳು. ಆ ರೀತಿ ವರ್ಗ ಪ್ರಥಮಾಕ್ಷರಗಳಿಗೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಗಳಿಗೆ ವರ್ಗ ತೃತೀಯಾಕ್ಷರಗಳು ಆದೇಶವಾಗಿ ಬಂದ್ರೆ ಅದ್ಯಾವ ಸಂಧಿ? ಜಷ್ಟ್ವ ಸಂಧಿ. ಜಶ್ ಅಂದ್ರೆ ಜ ಬ ಗ ಡ ದ. ನಾಳೆ ಕ್ವಶನ್ ಸಿಂಪಲ್ ಆಗಿ ಕೇಳ್ತೇನೆ. ಜಶ್ ಎಂದರೆ ಡ್ಯಾಶ್ ಅಂತ ಕೇಳ್ತೀನಿ. ಜಶ್ ಅಂದ್ರೆ 5 ಅಕ್ಷರಗಳ ಸಂಜ್ಞೆ, 5 ಅಕ್ಷರಗಳ ಗುಂಪು. ಯಾವ 5 ಅಕ್ಷರಗಳು? ಜ ಬ ಗ ಡ ದ. ನಾನು ಗುಣಿತಾಕ್ಷರಗಳನ್ನು ಕೊಟ್ಟಿದ್ದೀನಿ. ವಾಸ್ತವವಾಗಿ ಜ ಬ ಗ ಡ ದ ಅಂತಕ್ಕಂಥ 5 ವ್ಯಂಜನಾಕ್ಷರಗಳು. ಈಗ ಕ ಗೆ ಗ ಆದೇಶವಾಗಿ ಬರಬೇಕು ಅಂದ್ರೆ ಕ ಚ ಟ ತ ಪಗಳಿಗೆ ಯಾವುದು? ಈ ಕ ಚ ಟ ತ ಪಗಳು ಯಾವುದು ಗೊತ್ತು ನಿಮಗೆ? ಕ ಚ ಟ ತ ಪಗಳು ವರ್ಗ ಪ್ರಥಮಾಕ್ಷರಗಳು. ಡೆಫಿನೇಷನ್ ಕೇಳೋದು ಹೀಗೆ ಕೇಳುತ್ತಾರೆ. ವರ್ಗ ಪ್ರಥಮಾಕ್ಷರಗಳಿಗೆ ವರ್ಗ ತೃತೀಯಾಕ್ಷರಗಳು ಆದೇಶವಾಗಿ ಬರುವ ಸಂಧಿ ಆದೇಶ ಸಂಧಿ ಅಲ್ಲ. ಯಾವ ಸಂಧಿ? ಜಷ್ಟ್ವ ಸಂಧಿ. ಕ ಗೆ ಯಾವ್ದು ಬರುತ್ತೆ? ವರ್ಗ ತೃತೀಯಾಕ್ಷರ. ಚ ಗೆ ಜ, ಟ ಗೆ ಡ, ತ ಗೆ ದ, ಪ ಗೆ ಬ. ಅಲ್ಲಿಗೆ ವರ್ಗ ಪ್ರಥಮಾಕ್ಷರಗಳಿಗೆ ವರ್ಗ ತೃತೀಯಾಕ್ಷರ. ಇದಕ್ಕೆ ಜಾಸ್ತಿ ಉದಾಹರಣೆಗಳು ಹೇಳಕ್ ಹೋಗಲ್ಲ. ಯಾವ್ದಾದ್ರು ಒಂದು 2 ಉದಾಹರಣೆ ನೋಡೋಣ. ವಾಗ್ದೇವಿ. ವಾಕ್ ಪ್ಲಸ್ ದೇವಿ ವಾಗ್ದೇವಿ. ವಾಕ್ ಪ್ಲಸ್ ದೇವಿ ಏನಾಗುತ್ತೆ? ವಾಗ್ದೇವಿ. ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ವಾ ತೆಗೆದಿದ್ದೀನಿ, ದೇವಿ ದೇವಿ ತೆಗೆದಿದ್ದೀನಿ, ಆಯ್ತಲ್ವಾ? ಇಲ್ಲಿ ಗೆ ಗ ಆದೇಶವಾಗಿ ಬರ್ತದೆ. ಆದೇಶ ಸಂಧಿ ಗೊತ್ತಾಗಿದ್ದಾಗ ಕ್ಲಿಯರ್ ಆಗಿದೆ. ಆದೇಶ ಸಂಧಿಗೂ ಜಷ್ಟ್ವ ಸಂಧಿಗೂ ಏನು ವ್ಯತ್ಯಾಸ? ಅಳ ಪ್ಲಸ್ ಕನ್ನಡ, ಅಳಗನ್ನಡ. ಅಳ ಪ್ಲಸ್ ಕನ್ನಡ ಏನಾಗುತ್ತೆ? ಅಳಗನ್ನಡ. ಅದು ಜಷ್ಟ್ವ ಸಂಧಿ. ಇದ್ಯಾಕೆ ಆದೇಶ ಸಂಧಿ ಅಂತ ಅಂದ್ರೆ ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು, ಕನ್ನಡ ಪದಗಳು, ಸಂಸ್ಕೃತ ಪದಗಳು ಕ್ಲಿಯರ್ ಆಗಿ ಬರ್ತವೆ ಅಲ್ವಾ? ಈಗ ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತೆ? ಆದೇಶ ಸಂಧಿಗಳು ಎಲ್ಲಿ ಕಾರ್ಯ ನಡೀತಾ ಇದೆ? ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಕ ತ ಪಗಳಿಗೆ ಗ ದ ಬಗಳ ಆದೇಶ. ಇದು ಕನ್ನಡದ ಆದೇಶ. ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶ ಬರ್ತವೆ. ಅದು ಜಷ್ಟ್ವ ಸಂಧಿ. ಕ್ಲಿಯರ್ ಅಲ್ವಾ? ಈಗ ಪೂರ್ತಿ ಕ್ಲಿಯರ್. ನೆಕ್ಸ್ಟ್ ವಾಕ್ ಪ್ಲಸ್ ದಾನ ವಾಗ್ದಾನ. ವಾಕ್ ಪ್ಲಸ್ ಅಧಿಪ ವಾಗದೀಪ. ದಿಕ್ ಪ್ಲಸ್ ದೇಶ ದಿಗ್ದೇಶ. ಇವೆಲ್ಲ ಅದಕ್ಕೆ ಜಷ್ಟ್ವ ಸಂಧಿ ಉದಾಹರಣೆ. ಗಾರಕ್ಕೆ ಗುರುಗಾರ. ಡೌಟ್ ಇದೆಯಾ? ಡೌಟ್ ಇದೆ ಕೇಳಿ. ಯಾವುದು? ವಾಗ್ದಾನ, ವಾಗದೀಪ. ವಾಕ್ ಪ್ಲಸ್ ಅಧಿಪ ವಾಗದೀಪ. ವಾಕ್ ಪ್ಲಸ್ ಅಧಿಪ ವಾಗದೀಪ. ವಾಕ್ ಪ್ಲಸ್ ಅಧಿಪ ವಾಗದೀಪ. ನೋಡಿ ಈಗ ಕು ಪ್ಲಸ್ ಆಯ್. ಸರಿನಾ? ಇಲ್ಲೇನಿದೆ? ಗು ಪ್ಲಸ್ ಆಯ್. ಆ ಆತಿಗೆ ಯಾವ್ದು ಬಂತು? ಕಾಗೆ ಕಗೆ ಗು ಬಂತು. ಅಥವಾ ಅದಕ್ಕೆ ನಾವು ಒಂದ್ಸಲ ಡೆಫಿನೇಷನ್ ಕೊಡುವಾಗ ಕ ಚ ಟ ತ ಪಗಳಿಗೆ ಗ ಚ ಡ ದ ಪಗಳು ಅಂತ ಕೊಡ್ತೇವೆ. ಎರಡು ಗೊತ್ತಿಲ್ಲ ನಿಮಗೆ. ಆದರೆ ವಾಸ್ತವವಾಗಿ ಆಗದೆ ಅದು ಕ ಚ ಟ ತ ಪಗಳಿಗೆ ಗ ಜ ಡ ದ ಪಗಳು ಆದೇಶ. ದಿಕ್ ಪ್ಲಸ್ ದೇಶ ದಿಗ್ದೇಶ ಇತ್ಯಾದಿ. ಇದರಲ್ಲಿ ದಿಗಂತ ಅಂತ ದಿಕ್ ಪ್ಲಸ್ ಅಂತ ದಿಗಂತ ಬಹಳ ಇಂಪಾರ್ಟೆಂಟ್. ದಿಕ್ ಪ್ಲಸ್ ಅಂತ ದಿಗಂತ. ದಿಗ್ಭ್ರಮೆ ದಿಗ್ವಿಜಯ ಬರ್ಕಳಿ ಇವನ್ನೆಲ್ಲ. ದಿಕ್ ಪ್ಲಸ್ ಭ್ರಮೆ ಮಹಾಪ್ರಾಣ ಬರಬೇಕು. ಭಾ ಸರಿ ರೂಪಕ್ಕೆ ಹೇಳ್ತಾನೆ, ಸರಿ ತಪ್ಪು ರೂಪಕ್ಕೆ. ದಿಕ್ ಪ್ಲಸ್ ಭ್ರಮೆ ದಿಗ್ಭ್ರಮೆ. ಭಾ ಮಹಾಪ್ರಾಣ ಬರಬೇಕು. ನೆಕ್ಸ್ಟ್ ದಿಕ್ ಪ್ಲಸ್ ವಿಜಯ ದಿಗ್ವಿಜಯ. ದಿಕ್ ಪ್ಲಸ್ ವಿಜಯ ದಿಗ್ವಿಜಯ. ಈ ಉದಾಹರಣೆಗಳನ್ನು ನೋಡುವಾಗ ಯಾವ್ದಾದ್ರು ಡೌಟ್ಸ್ ಇದೆ ಕೇಳಿ, ಆಗಲಿ ಡೌಟ್ ಕ್ಲಿಯರ್ ಮಾಡ್ತೀವಿ. ನೀವು ಸ್ವಲ್ಪ ಬರಲಿ ಅಂತ ಹೇಳಿ ನಾನು ಬಿಡಿಸ್ಬರ್ದಿಲ್ಲ. ದಿಕ್ ಪ್ಲಸ್ ಭ್ರಮೆ ಏನಾಗುತ್ತೆ? ದಿಗ್ಭ್ರಮೆ. ದಿಕ್ ಪ್ಲಸ್ ದೇವತೆ
ದಿಗ್ದೇವತೆ ಆಯ್ತು. ದಿಕ್ ಪ್ಲಸ್ ದೇವತೆ ದಿಗ್ದೇವತೆ. ನೆಕ್ಸ್ಟ್ ಚಕಾರಕ್ಕೆ ಜಕಾರ ಬರುತ್ತೆ. ಅಚ್ ಪ್ಲಸ್ ಅಂತ ಅಜಂತ, ಅಚ್ ಪ್ಲಸ್ ಅಂತ ಅಜಂತ, ಅಚ್ ಪ್ಲಸ್ ಅಂತ ಅಜಂತ, ಅಚ್ ಪ್ಲಸ್ ಅಂತ ಅಜಂತ. ಏನ್ ಅಚ್ ಅಂದ್ರೆ ಗೊತ್ತಿಲ್ಲ ಯಾರು. ಅಚ್ ಪ್ಲಸ್ ಅಂತ ಅಜಂತ. ಚಕಾರಕ್ಕೆ ಜಕಾರ. ಅಚ್ ಅಂದ್ರೆ ಸ್ವರ, ಸ್ವರ. ಅಚ್ ಅಂದ್ರೆ ಸ್ವರ. ನೋಡಿ ಸರ್, ಅಚ್ ಪ್ಲಸ್ ಅಂತ ಅಜಂತ, ಅಚ್ ಪ್ಲಸ್ ಆದಿ ಅಜಾದಿ, ಅಚ್ ಪ್ಲಸ್ ಆದಿ ಅಜಾದಿ. ನೆಕ್ಸ್ಟ್ ಟಕಾರಕ್ಕೆ ಡಕಾರ ಬರುತ್ತೆ. ಜಾಸ್ತಿ ಪ್ರಶ್ನೆ ಬಂದಿರೋದು ಷಟ್ ಪ್ಲಸ್ ಆನನ ಷಡಾನನ, ಷಟ್ ಪ್ಲಸ್ ಆನನ ಷಡಾನನ, ಷಟ್ ಪ್ಲಸ್ ಆನನ. ಅಜಂತ ಅಂತ ಇದ್ರೆ ನೋಡಿ, ಅಜಂತ ಅಥವಾ ಅಚ್ಚ ಅಂತ ಯಾವ್ದಾರು ಒಂದು ಇದ್ರೆ ನೋಡಿ. ಷಟ್ ಪ್ಲಸ್ ಆನನ ಏನಾಗುತ್ತೆ ಷಡಾನನ. ಟಕಾರಕ್ಕೆ ಡಕಾರ ಆದಿತ್ವ. ಈಗ ಪದಗಳ ಅರ್ಥ ಎಲ್ಲ ಜಾಸ್ತಿ ಹೇಳ್ತಿದ್ದೀನಿ. ಈಗ ನಾನು ಪದಗಳ ಅರ್ಥ ಜಾಸ್ತಿ ಡಿಸ್ಕಷನ್ ಮಾಡಕ್ ಹೋದ್ರೆ ಪಾಠ ಮುಂದಕ್ಕೆ ಹೋಗಲ್ಲ. ನೆಕ್ಸ್ಟ್ ಷಟ್ ಪ್ಲಸ್ ಅಂಗ ಷಡಂಗ, ಷಟ್ ಪ್ಲಸ್ ಅಂಗನೆ ಷಡಂಗನೆ, ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ನೆಕ್ಸ್ಟ್ ಟಕಾರಕ್ಕೆ ಡಕಾರ ಆದೇಶ ಬರಬೇಕು. ಸತ್ ಪ್ಲಸ್ ಉತ್ತರ ಸದುತ್ತರ, ಚಿತ್ ಪ್ಲಸ್ ಆನಂದ ಚಿದಾನಂದ, ಸತ್ ಪ್ಲಸ್ ಭಾವ ಸದ್ಭಾವ, ಸತ್ ಪ್ಲಸ್ ಉದ್ದೇಶ ಸದುದ್ದೇಶ, ಸದ್ಭಾವ ಬರ್ತದೆ. ಸತ್ ಪ್ಲಸ್ ಭಾವ ಸದ್ಭಾವ. ಹೈಯೆಸ್ಟ್ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ, ಇಲ್ಲಿ ಒಂಚೂರು ಡಿಸ್ಕಷನ್ ಮಾಡೋಣ ಆಯ್ತಾ. ಅಪ್ ಪ್ಲಸ್ ಜ ಅಬ್ಜ, ಅಪ್ ಪ್ಲಸ್ ಜ ಏನಾಗುತ್ತೆ ಅಬ್ಜ. ಏನ್ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗ್ತದೆ ನೋಡಿ. ಆ ಇದೆ, ಆ ಇದೆ, ಜ ಇದೆ, ಜ ಇದೆ, ಪಕಾರಕ್ಕೆ ಪಕಾರ ಆಯ್ತಾ. ಏನು ಅಬ್ಜ ಅಂದ್ರೆ, ಅಪ್ ಅಂದ್ರೇನು ನೀರು, ಅಪ್ ಅಂದ್ರೆ ನೀರು. ಆ ಕಡೆ ಇಂಪಾರ್ಟೆಂಟ್ ಇದು. ಅಪ್ ಅಂದ್ರೆ ನೀರು. ಅಬ್ಜ ಅಂದ್ರೆ ನೀರಿನಲ್ಲಿ ಜನಿಸಿದೆ. ಅಬ್ಜ ಅಂದ್ರೆ ಕಮಲ, ತಾವರೆ. ನೆಕ್ಸ್ಟ್ ಅಪ್ ಪ್ಲಸ್ ದ ಅಬ್ದ, ಅಪ್ ಪ್ಲಸ್ ದ ಅಬ್ದ, ಪಕಾರಕ್ಕೆ ಬಕಾರ. ಅಬ್ದ ಅಂದ್ರೆ ಅರ್ಥ ಏನು ಮೋಡ, ಅಬ್ದ ಅಂದ್ರೆ ಮೋಡ, ಅಬ್ದ ಅಂದ್ರೆ ಮೋಡ. ಅಪ್ಪು ಪ್ಲಸ್ ಅಂಶ ಅಪಂಶ, ಅಪ್ಪು ಪ್ಲಸ್ ಅಂಶ ಅಪಂಶ ಅಂದ್ರೆ ನೀರಿನ ಅಂಶ. ಅಪ್ಪು ಪ್ಲಸ್ ದಿ ಅಬ್ದಿ, ಅಪ್ಪು ಪ್ಲಸ್ ದಿ ಅಬ್ದಿ. ದಿ ಅಂದ್ರೆ ಹೇಳಿದೀವಿ ಏನು, ಅಬ್ದಿ ಅಂದ್ರೆ ದಿ ಅಂದ್ರೆ ಏನು ರಾಶಿ, ದಿ ಅಂದ್ರೆ ರಾಶಿ, ಅಪ್ ಅಂದ್ರೆ ನೀರು, ನೀರಿನ ರಾಶಿ ಯಾವುದು ಅಬ್ದಿ. ಅಬ್ದಿಯು ನೋಡ್ಮೆ ಕಾಲವರ್ಷದಿ ಮರ್ಯಾದೆಯು ದಾಟದೆ ಅಂತ ಹೇಳ್ತಾರೆ ನಾಗಚಂದ್ರ. ಮರ್ಯಾದೆ ಅಂದ್ರೇನು, ಎಲ್ಲೆ ಗಡಿ. ಮರ್ಯಾದೆ ಅಂದ್ರೆ ಎಲ್ಲೆ ಅಥವಾ ಗಡಿ. ಅಬ್ದಿಯು ವರ್ಮೆ ಕಾಲವಶದಿ, ಅಬ್ದಿಯು ಕಾಲವಶದಿ, ಅಬ್ದಿಯು ವರ್ಮೆ ಕಾಲವಶದಿ ಮರ್ಯಾದೆಯಂ ದಾಟದೆ. ಸಮುದ್ರವು ಕೂಡ ಕಾಲವಶಕ್ಕೆ ಸಿಕ್ಕಿ ಒಂದೊಂದ್ಸಲ ಏನ್ ಮಾಡುತ್ತೆ, ತನ್ನ ಎಲ್ಲೆಯನ್ನು ಮೀರಿ ಹೋಗುತ್ತೆ ಅಂತ ಅದು ಉದಾಹರಣೆ ಬರುತ್ತೆ. ಈಗ ಅಪ್ಪು ಪ್ಲಸ್ ದಿ ಏನಾಯ್ತು ಅಬ್ದಿ ಆಯ್ತು. ಅಬ್ದಿ ಪದ ಅರ್ಥ ಏನು, ಸಮುದ್ರ ಅಥವಾ ಸಾಗರ ಅಂತ. ಇದಿಷ್ಟು ಜಸ್ವ ಸಂಧಿಯ ವಿಚಾರ. ಜಸ್ವ ಸಂಧಿ ಗೊತ್ತಾಯ್ತಲ್ಲ ಏನು? ಜಸ್ವ ಸಂಧಿ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಗಳಾಗಿರ್ತಕ್ಕಂಥ ಕ ಚ ಟ ತ ಪ ವ್ಯಂಜನಗಳಿಗೆ ಘ ಜ ಡ ದ ಪ ವ್ಯಂಜನಗಳು ಆದೇಶವಾಗಿ ಬಂದ್ರೆ ಅದೆಂತ ಸಂಧಿ? ಜಸ್ವ ಸಂಧಿ. ಹೆಚ್ಚಿಗೆ ಚರ್ಚೆ ಬೇಕಿಲ್ಲ. ಕನ್ನಡದ ಆದೇಶ ಸಂಧಿಯನ್ನು ಹೋಲ್ತಕ್ಕಂಥ ಸಂಧಿ ಯಾವುದು ಅಂದ್ರೆ ಜಸ್ವ ಸಂಧಿ. ಆದ್ರೆ ಕನ್ನಡ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಕ ತ ಪಗಳಿಗೆ ಗ ದ ಪಗಳು ಬರ್ತವೆ, ಪ ಬ ಮಗಳಿಗೆ ವಕಾರ ಬರುತ್ತೆ, ಮತ್ತೆ ಸಕಾರಕ್ಕೆ ಚ ಛ ಮತ್ತೆ ಜ ಕಾರಗಳು ಆದೇಶವಾಗಿ ಬರ್ತವೆ. ಆದ್ರೆ ಜಸ್ವ ಸಂಧಿ ಬಹಳ ಸ್ವಲ್ಪ. ವರ್ಗ ಪ್ರಥಮಾಕ್ಷರಗಳಾಗಿರ್ತಕ್ಕಂಥ ಕ ಚ ಟ ತ ಪಗಳಿಗೆ ಗ ಜ ಡ ದ ಪಗಳು ಆದೇಶವಾಗಿ ಬರ್ತವೆ.
ಚೆನ್ನಾಗಿ ನೆನಪಿಟ್ಕೊಂಡಿರ್ಬೇಕು. 3 ಪದ ಜಸ್ವ ಸಂಧಿ ಕೊಟ್ಬಿಟ್ಟು 1 ಪದ ಕನ್ನಡ ಪದ ಕೊಡ್ತಾನೆ. 3 ಪದ ಕನ್ನಡ ಪದ ಕೊಟ್ಬಿಟ್ಟು 1 ಪದ ಜಸ್ವ ಸಂಧಿ ಪದ ಕೊಡ್ತಾನೆ. ಅತಿ ಹೆಚ್ಚು ಜನ ತಪ್ಪು ಉತ್ತರ ಬರೆಯೋದು ಅಲ್ಲೇ. ಹಂಗಾಗಿ ಆದೇಶ ಸಂಧಿ ಮತ್ತೆ ಜಸ್ವ ಸಂಧಿಗೆ ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತೆ ಇದನ್ನ ನಾನು ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾರೆ. ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತೆ ಅಂತ ಗೊತ್ತು ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅದು ಯಾವ ಸಂಧಿ ಅಂತ ಹೇಳಿ ಗೊತ್ತಾಗುತ್ತೆ. ಒಂದ್ಸಲ ಪದಗಳನ್ನು ಬಿಡಿಸೋದಕ್ಕೂ ನಿಮಗೆ ಅದು ಸಹಾಯ ಬರುತ್ತೆ. ಸೇಮ್ ಜಸ್ವ ಸಂಧಿಯನ್ನೇ ಓದ್ತಕ್ಕಂಥ ಮತ್ತೊಂದು ಸಂಧಿ ಸಂಸ್ಕೃತದ ವ್ಯಂಜನ ಸಂಧಿ ಅಂದ್ರೆ ಅದು ಅನುನಾಸಿಕ ಸಂಧಿ. ಇದೊಂದನ್ನ ಮಾಡಿ ಮುಗಿಸ್ತಿರುತ್ತೆ. ಅನುನಾಸಿಕ ಸಂಧಿ ಏನು? ವರ್ಗ ಪ್ರಥಮಾಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾದ್ರೆ ಅದನ್ನ ಕರಿತೀವಿ ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ. ಡೆಫಿನೇಷನ್ ಏನೇನಿರುತ್ತೆ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಗಳಿಗೆ, ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ವರ್ಗ ಪ್ರಥಮಾಕ್ಷರಗಳು. ಯಾವ ವರ್ಗ ಪ್ರಥಮಾಕ್ಷರಗಳು ಅಂದ್ರೆ ಕ, ಚ, ಟ, ತ, ಕ ಇವು ವರ್ಗ ಪ್ರಥಮಾಕ್ಷರ. ಅದಕ್ಕೆ ಯಾವುದೇ ಅನುನಾಸಿಕ ಅಕ್ಷರ ಪರವಾಗಲಿವೆ. ಈ ವರ್ಗ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಕೂಡ ಅನುನಾಸಿಕ ಅಕ್ಷರಗಳು ಯಾವ ಇದ್ದಾವೆ? ಇಞ, ನೆಕ್ಸ್ಟ್ ಇಞ, ನ, ನ ಮತ್ತೆ ಮ. ಇವು ಉತ್ತರ ಪದದ ಆದಿಯಲ್ಲಿ ಬರ್ತವೆ ಅಂತ ಅರ್ಥ ಮಾಡ್ತೀವಿ. ಇವು ಪರವಾದ್ರೆ ಆಗ ಯಾವ್ದು ಬರುತ್ತೆ ಅಂತ ಅಂದ್ರೆ ಅನುನಾಸಿಕ ಅಕ್ಷರ ಪರವಾದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುತ್ತೆ. ಯಾವ ವರ್ಗದ ಅನುನಾಸಿಕ ಅಕ್ಷರ? ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇರ್ತಕ್ಕಂತಹ ವರ್ಗ ಪ್ರಥಮಾಕ್ಷರ ಇದೆಯಲ್ಲ, ಈ ವರ್ಗ ಪ್ರಥಮಾಕ್ಷರದ ವರ್ಗ ಇದೆಯಲ್ಲ, ಇದ್ರಲ್ಲಿ ಬರ್ತಕ್ಕಂಥ ಅನುನಾಸಿಕ ಅಕ್ಷರವೇ ಏನಾಗಿ ಬರುತ್ತೆ? ಆದೇಶವಾಗಿ ಬರುತ್ತೆ. ಅಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಅಂದ್ರೆ ಕ ಇದ್ರೆ ಯಾವ್ದು ಬರುತ್ತೆ? ಇಞ ಬರುತ್ತೆ. ಪ ಇದ್ರೆ ಯಾವ್ದು ಬರುತ್ತೆ? ಮ. ಅಲ್ಲಿಗೆ ಕ ಇದ್ರೆ ಇಞ, ಚ ಇದ್ರೆ ಇಞ, ಚ ಇದ್ರೆ ಚ ಇದ್ರೆ ಇಞ, ಕ ಇದ್ರೆ ಇಞ, ಟ ಇದ್ರೆ ನಾಮ ಬರ್ತದೆ ನಂಗೆ ಗೊತ್ತಾಗ್ತದೆ. ಟ ಇದ್ರೆ ನ, ತ ಇದ್ರೆ ನ, ಪ ಇದ್ರೆ ಮ. ವರ್ಗ ಪ್ರಥಮಾಕ್ಷರಕ್ಕೆ ಅದೇ ವರ್ಗ ಯಾವ್ದಾದ್ರು ಅನುನಾಸಿಕ ಅಕ್ಷರ ಪರವಾದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಏನಾಗಿ ಬರುತ್ತೆ? ಆದೇಶವಾಗಿ ಬರುತ್ತೆ. ಒಂದು 2 ಉದಾಹರಣೆ ಮಾಡೋಣ ಸಾಕು, ಆಯ್ತಾ? ವಾಂಗ್ಮಯ, ವಾಕ್ ಪ್ಲಸ್ ಮಯ ವಾಂಗ್ಮಯ, ವಾಕ್ ಪ್ಲಸ್ ಮಯ ವಾಂಗ್ಮಯ. ಪೂರ್ವ ಪದದ ಕೊನೆಯಲ್ಲಿ ಯಾವ್ದಿದೆ? ವರ್ಗ ಪ್ರಥಮಾಕ್ಷರ ಇದೆ. ವಾಕ್ ಅನ್ನುವಾಗ ವರ್ಗ ಪ್ರಥಮಾಕ್ಷರ ಇದೆ. ಇದಕ್ಕೆ ಯಾವುದೋ ಒಂದು ಅನುನಾಸಿಕ ಅಕ್ಷರ ಉತ್ತರ ಪದದ ಆದಿಯಲ್ಲಿ ಬಂದಿದೆ. ಆಗ ಸಂಧಿ ಆದ ನಂತರ ಯಾವ್ದು ಬರುತ್ತೆ? ಇಲ್ಲಿ ಇರ್ತಕ್ಕಂಥ ವರ್ಗ ಪ್ರಥಮಾಕ್ಷರದ ಅನುನಾಸಿಕ ಅಕ್ಷರ, ಅದೇ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ಇಞ. ಆ ಇಞ ಆದೇಶವಾಗಿ ಬರುತ್ತೆ. ವಾಕ್ ಪ್ಲಸ್ ಮಯ ವಾಂಗ್ಮಯ, ವಾಕ್ ಪ್ಲಸ್ ಮಾನಸ ವಾಂಗ್ಮಾನಸ. ಅದೇ ರೀತಿ ನೋಡಿ ದಿಕ್ ಪ್ಲಸ್ ನಾಗ ದಿಗ್ನಾಗ, ದಿಕ್ ಪ್ಲಸ್ ನಾಗ ದಿಗ್ನಾಗ. ಆ ರೀತಿ ಬೇರೆ ಬೇರೆ ಉದಾಹರಣೆಗಳಿದೆ. ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ವರ್ಗ ಪ್ರಥಮಾಕ್ಷರನಿಗೆ ಯಾವುದಾದ್ರೂ ಅನುನಾಸಿಕ ಅಕ್ಷರ ಪರವಾಗುತ್ತೆ. ಸಂಧಿ ಆದ ನಂತರ ಆ ವರ್ಗ ಪ್ರಥಮಾಕ್ಷರದಲ್ಲಿ ಇರ್ತಕ್ಕಂತಹ ಅದೇ ವರ್ಗದ ಅನುನಾಸಿಕ ಅಕ್ಷರ ಏನಾಗಿ ಬರುತ್ತೆ? ಆದೇಶವಾಗಿ ಬರುತ್ತೆ. ಆದೇಶವಾಗಿ ಬರ್ತಾ ಇದೆ, ಅದು ಬಹಳ ಇಂಪಾರ್ಟೆಂಟ್. ಆದೇಶ ಅಂದ್ರೇನು? ಅದರ ಜಾಗದಲ್ಲಿ ಇನ್ನೊಂದು ಅಕ್ಷರ. ಅಂದ್ರೆ ಈಗ ಈ ಕು ಅಂತಕ್ಕಂಥ ವರ್ಗ ಪ್ರಥಮಾಕ್ಷರದ ಜಾಗದಲ್ಲಿ ಇದೇ ವರ್ಗದ ಅನುನಾಸಿಕ ಅಕ್ಷರ ಆಗಿರ್ತಕ್ಕಂಥ ಇಞ ಬಂದಿದೆ. ಈಗ ಗೊತ್ತಿಲ್ಲದಿರೋರು ಫಸ್ಟ್ ಟೈಮ್ ಕನ್ನಡ ಈ ಕಲಿತಾರೆಲ್ಲ ಬೇರೆ ಬೇರೆ ಇದ್ರೆ ಅವರು ಇದನ್ನು ಬಿಡಿಸಿ ಬರ್ತಾರೆ. ವಾಕ್ ಪ್ಲಸ್ ಮಯ ವಾಂಗ್ಮಯ, ಇಲ್ಲಿ ವರ್ಗ ಪ್ರಥಮಾಕ್ಷರ ಇದೆ, ಅದೇ ವರ್ಗದ ಅನುನಾಸಿಕ ಅಕ್ಷರ ಇಞ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಚಕಾರದ ಉದಾಹರಣೆಗಳು ಇಲ್ಲ. ನಕಾರದ ಉದಾಹರಣೆ, ನಕಾರಕ್ಕೆ ನಕಾರ ಆದೇಶವಾಗಿ ಬರುತ್ತೆ. ಅಂದ್ರೆ ಇಞ ಉದಾಹರಣೆಗಳಿಲ್ಲ. ಚ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ಇಞ, ಇದರ ಉದಾಹರಣೆಗಳಿಲ್ಲ. ಟಕಾರಕ್ಕೆ ನೋಕಾರ ಆದೇಶ ಬರುತ್ತೆ. ಟವರ್ಗ ಅಂದ್ರೆ ಮೂರ್ಧನ್ಯ ವರ್ಗದ ಅಕ್ಷರ ಅಂದ್ರೆ ವ್ಯಂಜನ ಬರೋದಕ್ಕೆ ಷಟ್ ಪ್ಲಸ್ ಮಾಸ ಷಣ್ಮಾಸ ಯಾವ್ದಾರ ಒಂದು ಬರ್ಕಡೆ. ಷಣ್ಮುಖ ಬರ್ಕಡೆ, ಷಟ್ ಪ್ಲಸ್ ಮುಖ ಷಣ್ಮುಖ. ಷಟ್ ಪ್ಲಸ್ ಮುಖ ಷಣ್ಮುಖ. ಪೂರ್ವಪದದ ಕೊನೆಯಲ್ಲಿ ವರ್ಗ ಪ್ರಥಮಾಕ್ಷರ ಇದೆ, ಒಂದು ಅನುನಾಸಿಕ ಅಕ್ಷರ ಪರವಾಗಿದೆ. ಅದೇ ವರ್ಗದ ಅಂದ್ರೆ ಟ ವರ್ಗದ ಅನುನಾಸಿಕ ಅಕ್ಷರ ಆಗಿರ್ತಕ್ಕಂಥ ನಕಾರ ಏನಾಗಿದೆ? ಆದೇಶವಾಗಿ ಬಂದಿದೆ. ಇದಕ್ಕೆ ಈ ಷಣ್ಮುಖ ಪದಕ್ಕೆ ಸಂವಾದಿಯಾದ ಕನ್ನಡ ಪದ ಯಾವುದು?
ಷಣ್ಮುಖಕ್ಕೆ ಸಂವಾದಿಯಾಗಿರುವ ಕನ್ನಡ ಪದ ಆರುಮುಗಂ. ಬರ್ಕೊಳ್ಳಿ. ತಮಿಳಲ್ಲಿ ಆರುಮುಗಂ ಅನ್ನೋ ಪದ ಇದೆಯಲ್ಲ, ಅದು ದ್ರಾವಿಡ ಪದ, ಅಚ್ಚಕನ್ನಡ ಪದ ಇದು. ಆರುಮುಗಂ ಅಂದ್ರೆ ಆರು ಮುಂದೆ 6 ಅನ್ನೋ ನಂಬರ್ನ ಇರೋದು. ಆರು ಮೊಗಂ, ಮುಖ ಮೊಗ, ತತ್ಸಮದ ಮುಖ ಮೊಗ, ಆರುಮೊಗ. ಆಯ್ತಾ? ನೆಕ್ಸ್ಟ್ ತವರ್ಗದ ದಂತ್ಯ ವರ್ಗದ್ದು. ತವರ್ಗಕ್ಕೆ ನ ಅನುನಾಸಿಕ ಅಕ್ಷರ ಪರವಾಗಕ್ಕೆ ಚಿತ್ ಪ್ಲಸ್ ಮಯ ಚಿನ್ಮಯ ಬರ್ಕೊಳ್ಳಿ. ಚಿತ್ ಪ್ಲಸ್ ಮಯ ಚಿನ್ಮಯ, ಚಿತ್ ಪ್ಲಸ್ ಮಯ ಚಿನ್ಮಯ. ಏನಾಗುತ್ತೆ? ಚಿನ್ಮಯ. ಪದಾರ್ಥ ಬರ್ಕೊಂಡಿದ್ದಾರೆ. ಚಿತ್ತಜ ಅಂದ್ರೆ ಚಿತ್ತಜ ಪದಾರ್ಥ ಏನು? ಚಿತ್ತಜ ಅಂದ್ರೆ ಚಿತ್ತ ಅಂದ್ರೆ ಏನು? ಮನಸ್ಸು. ಮನಸ್ಸಿನಲ್ಲಿ ಇರ್ತದವನು ಮನ್ಮಥ. ಇಂಪಾರ್ಟೆಂಟ್ ಇವೆಲ್ಲ. ಚಿತ್ತಜ, ಚಿತ್ತಜ ಅಂದ್ರೆ ಮನ್ಮಥ. ಚಿತ್ತಜಾರಿ ಅಂದ್ರೆ ಮನ್ಮಥನ ಶತ್ರು. ಮನ್ಮಥನ ಸಾಯಿಸಿದ ಯಾರು? ಶಿವ. ಬರ್ಕೊಳ್ಳಿ. ಚಿತ್ತಜಾರಿ, ಚಿತ್ತಜಾರಿ ಅಂದ್ರೆ ಶಿವ. ಚಿತ್ತಜಾರಿ. ಹರಿ ಅಂದ್ರೆ ಗೊತ್ತಲ್ವಾ? ಹರಿ ಅಂದ್ರೇನು? ಹರಿ ಅಂದ್ರೆ ಹರಿ ಅಂದ್ರೆ ಶತ್ರು. ಚಿತ್ತಜನ ಶತ್ರು ಅಂದ್ರೆ ಮನ್ಮಥನ ಶತ್ರು. ಯಾವ ಸಂಧಿ ಆಗ್ತದೋ? ಚಿತ್ತಜಾರಿ ಸವರ್ಣ ದೀರ್ಘ ಸಂಧಿ. ಚಿತ್ತಜ ಪ್ಲಸ್ ಹರಿ ಚಿತ್ತಜಾರಿ. ಚಿತ್ತಜ ಪ್ಲಸ್ ಹರಿ ಚಿತ್ತಜಾರಿ. ಆಯ್ತಾ? ಹಿಂಗೆ ಕೆಲವು ಕ್ವಶನ್ಸ್ ನೆಕ್ಸ್ಟ್ ಇದೆ ಬರೋದು. ನೆಕ್ಸ್ಟ್ ಚಿತ್ ಪ್ಲಸ್ ಮೂಲ ಚಿನ್ಮೂಲ, ಸತ್ ಪ್ಲಸ್ ಮಣಿ ಸನ್ಮಣಿ. ಇವೆಲ್ಲ ತಕಾರಕ್ಕೆ ನಕಾರ ಅಂದ್ರೆ ವರ್ಗ ಪ್ರಥಮಾಕ್ಷರಕ್ಕೆ ವರ್ಗ ಪಂಚಮಾಕ್ಷರವಾಗಿರ್ತಕ್ಕಂಥ ಅನುನಾಸಿಕ ಅಕ್ಷರ ಆದೇಶ ಬರೋದಕ್ಕೆ ಉದಾಹರಣೆ. ಆಯ್ತಾ? ಸನ್ಮಾನ, ಸತ್ ಪ್ಲಸ್ ಮಾನ ಸನ್ಮಾನ. ತನ್ಮಯ, ತತ್ ಪ್ಲಸ್ ಮಯ ತನ್ಮಯ, ತತ್ ಪ್ಲಸ್ ಮಯ ತನ್ಮಯ. ಪಕಾರಕ್ಕೆ ಮಕಾರ ಆದೇಶ ಬರೋದಕ್ಕೆ ಇದೊಂದು ಬರ್ಕೊಳ್ಳಿ ಸಾಕು. ಅಪ್ಪು ಪ್ಲಸ್ ಮಯ ಅಮ್ಮಯ, ಅಪ್ಪು ಪ್ಲಸ್ ಮಯ ಅಮ್ಮಯ. ಸಾಕು, ಇದಿಷ್ಟಿಗೆ. ಡೌಟ್ಸ್ ಇದೆ ಕೇಳಿ. ಸಂಧಿಗಳಿಗೆ ಈಗಾಗಲೇ ನಾನು ನಿಮ್ಗೆ ಏನು ಕ್ವಶನ್ಸ್ ಕಳಿಸಿದ್ದೀನಿ, ಪ್ರಿಂಟ್ ಆಗೋದು ಅನುಕೂಲ ಆಗಲಿ ಅಂತೇಳಿ ವರ್ಡಲ್ಲಿ ಕಳಿಸಿದ್ದೀನಿ. ತುರ್ತಿರೋರು ಓದಿ, ಅರ್ಜೆಂಟ್ ಇರೋರು, ತುಂಬ ಕೆಲವರು ಮಕ್ಕಳು ಕರ್ಕೊಂಡು ಕೆಲಸಗಳಿರ್ತಾರೆ ಎಲ್ಲರೂ ಹೋಗ್ಬೋದು. ಒಂದು 5 ನಿಮಿಷ ಕುತ್ಕೊಂಡು ಮಾತಾಡೋಗ್ತೀನಿ ರವಿ ಸರ್ ಜೊತೆಗೆ. ಏನಾದ್ರು ಡೌಟ್ಸ್ ಕೇಳ್ಕೊಂಡು, ಇಲ್ಲ ತೀರಾ ಬಸ್ಸು ಸರ್ ಅಷ್ಟು ದೂರ ಹೋಗಂತಾರೋ ಹೋಗ್ಬೋದು. ಈಗೇನು ನಾನು ಕ್ವಶನ್ಸ್ ಕಳಿಸಿದ್ದೀನಿ ಅಷ್ಟು ಕ್ವಶನ್ಸ್ನ ಎಲ್ಲವೊಮ್ಮೆ ನೀವು ಬರೀಬೇಕು. ಸರ್ ನನಗೆ ಗೊತ್ತು ಸರ್, ನನಗೆ ಗೊತ್ತು ಸರ್ ಅಂದರೆ ಗೊತ್ತಾಗಲ್ಲ. ಅದು ಗೊತ್ತು ಅನ್ನೋದು ಬೇರೆ, ಗೊತ್ತಿರೋದೇ ಬೇರೆ. ಅದು ಈ ಎಕ್ಸಾಮಲ್ಲೆಲ್ಲ ಗೊತ್ತಿರೋ ಪ್ರಶ್ನೆಗಳನ್ನೇ ಸರಿಯಾಗಿ ಓದ್ಕೊಳ್ತಾರೆ, ಆಪ್ಷನ್ ಸರಿಯಾಗಿ ಓದ್ಕೊಳ್ತಾರೆ, ತಪ್ಪು ಬಂದಿರೋರಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲ ಅಂತ ನಾನೇ ಮಾಡ್ಬಂದಿದ್ದು 4-5 ಸಲ ತುಂಬಾ ಚೆನ್ನಾಗಿ ಗೊತ್ತಿರೋ ಪ್ರಶ್ನೆಗಳಿಗೆ ಉತ್ತರನ ನಾನೇ ತಪ್ಪಾಗ್ತೀನಿ. ತುಂಬಾ ಚೆನ್ನಾಗಿ ಗೊತ್ತಿರೋದು ಆ ಥರ ಆಗುತ್ತೆ. ಅದು ಎಂತೆಂತ ಬಂದ್ರೆ ನೀವು ನಗಾಡ್ಬಿಡ್ತೀರ, ಇಂಥವಕ್ಕೆಲ್ಲ ತಪ್ಪಾಗ್ತಿದ್ದೀರಾ. ಆಗ KS ಒಂದ್ಸಲ ಕ್ವಶನ್ ಕೇಳಿದ್ದೆ 2014 ಮಿಡ್ ಡೇ ಮೀಲ್ಸ್ಗೆಲ್ಲ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ವಾರಕ್ಕೆ ಎಷ್ಟು ದಿವಸ ಮಕ್ಕಳಿಗೆ ಹಾಲನ್ನ ವಿತರಣೆ ಮಾಡ್ತೀವಿ. ಆಗ 3 ದಿವಸ ಕೊಡ್ತಾ ಇದ್ವಿ, ವಾರದಲ್ಲಿ 3 ದಿವಸ. ಕ್ಷೀರಭಾಗ್ಯ ಯೋಜನೆಯಲ್ಲಿ ಇದು ಸರ್ಕಾರಿ ಮತ್ತೆ ಅನುದಾನಿತ ಶಾಲಾ ಮಕ್ಕಳಿಗೆ ವಾರದಲ್ಲಿ ಎಷ್ಟು ದಿನ ಹಾಲನ್ನ ಉಚಿತವಾಗಿ ವಿತರಣೆ ಮಾಡಲಾಗ್ತದೆ ಅಂತ. ಆಯ್ತಾ? ಆಪ್ಷನ್ಸ್ ಹೇಳ್ತೀನಿ ನೋಡಿ. ಇದು 4, ಆಯ್ತಾ? 2ಕ್ಕೆ 3, 3ಕ್ಕೆ 6, 4ಕ್ಕೆ ಎಷ್ಟೋ ಒಟ್ಟಿಗೆ ನಂಬರ್ ಗೊತ್ತಿಲ್ಲ. ನಂಬರ್ ಪ್ರಶ್ನೆ ಚೆನ್ನಾಗಿ ಗೊತ್ತು. ಹೌದು, ಆಯ್ತಾ? ಸರ್ ಇದು ಉತ್ತರ ಏನು? ಉತ್ತರ ಸರ್ ಇದು ಕ್ವಶನ್ ನೋಡಿರ್ತಾರೆ ಸರ್, ಓದಿರ್ತಾರೆ. 3 ದಿನ ಸರ್. ಆನ್ಸರ್ ಎಷ್ಟು ಇದಕ್ಕೆ? ಆಪ್ಷನ್ 2014 3 ದಿನ, ಇವಾಗ 5 ದಿನ. ಆಗಿಂದು
ಅದೇ ಹೇಳ್ತಾರೆ ಆಗಿನ ವಾರದಲ್ಲಿ 3 ದಿನ ಇತ್ತು ಆನ್ಸರ್. ಆಪ್ಷನ್ ಎಷ್ಟು? ಆಪ್ಷನ್ 2. ಉತ್ತರ ಏನು? 3 ದಿನ. 3 ದಿನ ಆಯ್ತಾ? 3 ಇರೋದು ಇಲ್ಲಿ 3. ನಾನು ಹಾಕಿದ್ದು ಇದು. ಯಾಕೆ? ನನ್ನ ಆನ್ಸರ್ ಏನು? 3. ನನ್ನ ಆನ್ಸರ್ ಏನು? ಆನ್ಸರ್ ಆಪ್ಷನ್ ಆಗಿ ಕನ್ವರ್ಟ್ ಆಗಿತ್ತು. ಆನ್ಸರ್ ಏನಾಗಿ ಕನ್ವರ್ಟ್ ಆಗಿತ್ತು? ಆಪ್ಷನ್ ಆಗಿ ಕನ್ವರ್ಟ್ ಆಗಿತ್ತು. ಇಂಥ ಸುಮಾರು ಮಾಡಿದೀನಿ, ಒಂದೆರಡಲ್ಲ. ಕ್ಷೀರೋಪಕ್ಕೆ ಯೋಜನೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು KMF ಸಾಹೇಬರು ನೀವು ಅದಕ್ಕೆ ನಾನು MCQ ಬಿಡಿಸಿ ಅಂತ ಹೇಳ್ತೀನಿ. ಇಂಥ ಫಾಲ್ಟ್ಗಳೆಲ್ಲ ಆಗಿ ಕಲ್ತ್ಕೊಂಡು ಆಮೇಲೆ ನಾವು ಎಕ್ಸಾಮಲ್ಲಿ ಕರೆಕ್ಟ್ ಆಗ್ತೀವಿ. ಅದಕ್ಕೆ ಕ್ವಶನ್ಸ್ನ ಜಾಸ್ತಿ ಬಿಡಿಸ್ಬೇಕು. ಜಾಸ್ತಿ ಬಿಡಿಸಿದ್ರೆ ನಿಮಗೆ ಸೊಲ್ಯೂಷನ್ ಜಾಸ್ತಿ. ಡೌಟ್ಸ್ ಕೇಳಿ. ನೀವು ಮಾತಾಡಬೇಕು. ಬರೀ ನಾನೇ ಮಾತಾಡಿದ್ರೆ ಲೆಕ್ಚರ್ ಆಗುತ್ತೆ, ನೀವು ಮಾತಾಡಿದ್ರೆ ಡಿಸ್ಕಷನ್ ಆಗುತ್ತೆ. ಡೌಟ್ಸ್ ಇಲ್ಲ. ಕನ್ನಡಕ್ಕೆ ಸಂಬಂಧಪಟ್ಟಂಗೆ, ಓದೋದಕ್ಕೆ ಸಂಬಂಧಪಟ್ಟಂಗೆ GS ಮನ್ಕುಮಾರ್ ಸರ್ ಇದ್ದಾರೆ. ನಾನು ಸೆಲೆಕ್ಷನ್ ಆಗಿರೋದೆಲ್ಲ GS ಬೆಂಬಲದಿಂದ GS ಬೆಂಬಲ ಇಲ್ಲ ಅಂದರೆ ನಾನು 10 ಕೆಲಸ ತಾಳಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಿಲ್ಲ. ಅದು ಈವನ್ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಅಷ್ಟೇ. ನನ್ನ ತಾಯಿ ಯಾರಾದ್ರೆ GS. ಸರ್ ನೀವು ಕನ್ನಡ ಪ್ರೊಫೆಸರ್ ಅಲ್ವಾ ಸರ್? ಹೌದು, ಕನ್ನಡ ಪ್ರೊಫೆಸರೇ. ಟೀಚರ್, ಹೈಸ್ಕೂಲ್ ಟೀಚರ್ ಅದೇ GS. ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪಲ್ ಅದೇ GS. ಅಸಿಸ್ಟೆಂಟ್ ಪ್ರೊಫೆಸರ್ ಅದೇ GS. ಒಂದೇ GS ಇಂದ ಸೆಲೆಕ್ಷನ್ ಆಗಿರೋದು ಒಂದೇ, ಅದು PU ಕಾಲೇಜ್ ಲೆಕ್ಚರರ್. ಅದು PU ಕಾಲೇಜ್ ಲೆಕ್ಚರರ್ ಯಾಕಾದೆ ಅಂದರೆ ಸರ್ ತರ ಸೇಮು KS 3 ಸಲ KS ಮೇನ್ಸಿಗೆ ಓದಿದ್ದೆ. 40 ದಿನ ಟೈಮ್ ಕೊಟ್ಟರು. 40 ದಿನಕ್ಕೆ ಯಾರಿಗೂ ಬುಕ್ಸ್ನೇ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ನಾವು 3 ಸಲ ಮೇನ್ಸ್ ಬರೆದಿದ್ದು, ಹಂಗಾಗಿ ಓದ್ ಬರೆದ್ರೆ ಸೆಲೆಕ್ಷನ್ ಆಯಿತು ಅಷ್ಟೇ. ನೋಡಿ, ನಾನು ಲೆಕ್ಚರರ್ ಆಗಿರೋದು KS ಓದಿ. ನಾನು PU ಕಾಲೇಜ್ ಲೆಕ್ಚರರ್ ಆಗಿರೋದು ಯಾವುದಕ್ಕೆ ಓದಿ? KS ಓದಿ. ಹಾಗಾಗಿ ಓದೋದು ನೀವು ಯಾವ ಎಕ್ಸಾಮ್ಗಾರ ಓದಿ ಎಲ್ಲೂ ವೇಸ್ಟ್ ಆಗಲ್ಲ. GS ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಕಂಪ್ಯೂಟರ್ ಆಗಲಿ. ಈ ಕಂಪ್ಯೂಟರ್ ಕಮ್ಯುನಿಕೇಶನ್ಗೆ ಓದ್ತೀರಾ, GS ಹೆಲ್ಪ್ ಆಗಲ್ವಾ? ಅದು ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ. ಹಾಗಾಗಿ ಓದೋದೇನು ಲಾಸ್ ಆಗಲ್ಲ. ಕನ್ನಡಕ್ಕೆ ಸಂಬಂಧ ಡೌಟ್ಸ್ ಇದ್ರೆ ಕೇಳಿ. ಕನ್ನಡ ವ್ಯಾಕರಣ ದರ್ಪಣ ಆಲ್ರೆಡಿ ಗ್ರೂಪಿಗೆ ಕಳಿಸಿದ್ದೀನಿ. ಯಾರ ಪುಸ್ತಕ ಇಲ್ಲ ಅವರು ಪ್ರಿಂಟ್ ತಗೊಂಡು ನೀಟಾಗಿ ಲೈನ್ ಟು ಲೈನ್ ಓದಿ. MCQ ಇದ್ದಾವೆ, MCQ ಕಳಿಸ್ತಾ ಇರ್ತೀನಿ, ಓದಿ. ಇನ್ನೂ ಬೇಕು ಅಂದರೆ ಒಂದು 10,000 MCQ ಮಾಡಿರೋದು ಕ್ವಶನ್ ಬ್ಯಾಂಕ್ಸ್ ಇದ್ದಾವೆ. ಅದು ಜೆರಾಕ್ಸ್ ಮಾಡಿಸ್ಕೊತೀರಾ ಇಲ್ಲ ಇಸ್ಕೊಳ್ತೀರೋದು ನೋಡಿ. ಸುಮಾರು ಒಂದು 900 ರೂಪಾಯಿ ನೀವು ಜೆರಾಕ್ಸ್ ಮಾಡೋಕ್ಕಾಗುತ್ತೆ. ನೀವೇ ಒಂದು 1,200 ರೂಪಾಯಿ ಕೊಟ್ಟರೆ ನಾನೇ ಅದನ್ನ ರೆಡಿ ಮಾಡಿ ನಿಮಗೆ ತಲುಪಿಸ್ತೀನಿ. 10,200 ಕ್ವಶನ್ಸ್ MCQ ಇದ್ದಾವೆ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು 25 ವರ್ಷದ ಏನು ಎಕ್ಸಾಮ್ಸ್ ನಡೆದಿದೆ ಅದು. ಅದ್ರ ಜೊತೆಗೆ ಅವನ್ನ ಕರೆಕ್ಷನ್ಸ್ ಮಾಡಿದ್ದೀನಿ. ಕ್ವಶನ್ಸ್ ಮತ್ತು ಆಪ್ಷನ್ಸ್ನ ಏನು ಮಾಡಿದ್ದೀನಿ? ಕರೆಕ್ಷನ್ಸ್ ಮಾಡಿ. ಅದು ಬೇಕಾದ್ರೆ ಯಾರಾದ್ರೂ ಆಸಕ್ತಿ ಇರೋದಿದ್ರೆ ನೋಡ್ಬೋದು. ಈ ಪ್ರಿಪ್ರೇಷನ್ ಮಾಡ್ತಿರೋ ಇಸ್ಕೊಂಡ್ರೆ ಅದು ಭಾಳ ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ FDA ST ಅಂತೂ ಅದೊಂಥರ ದೇವರು. ನಾನು ಮಾತ್ರ ಹೇಳೋದು FDA ST ಯಾವುದು ದೈವ ಅಂದರೆ ಕ್ವಶನ್ ಬ್ಯಾಂಕ್ಗೆ ದೈವ. ಈಗ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿರೋ ಎಲ್ಲ ಕ್ವಶನ್ಸ್. ಇನ್ನು ನಿಮಗೆ ಸಂದಿಗೆ ಈ ನಾಮಪದ ಅಂದರೆ ನೆಕ್ಸ್ಟ್ ನಾಳೆ ನಾಮಪದ ಮಾಡಿದ್ರೆ ಪಾಠನ ನಾಮಪದಕ್ಕೆ ಸಂಬಂಧಪಟ್ಟ 350 ಕ್ವಶನ್ಸ್ ಕಳಿಸ್ತೀನಿ. ಸಾಕು ಸರ್ ಅಷ್ಟೇ. ನೀವು ಅಷ್ಟೇ ನೀವು ಸಾಲ್ವ್ ಮಾಡಬೇಕಾಗಿದ್ರೆ 350 ಕ್ವಶನ್ ಅಷ್ಟೇ. ಅದರಲ್ಲಿ ಯಾವುದೋ ಒಂದೆರಡು ಆ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಇನ್ನೇನು ಓದೋದೇ ಬೇಡ. ಅದಕ್ಕೆ MCQಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀವಿ. ಆಯಿತಾ? ಈಗ ಕನ್ನಡ ವೃತ್ತ ಕೋಶ ಇಟ್ಕೊಂಡಿದ್ದೀರಾ. ಈಗ ಏನು ನಾನು ಕೇಳೋದಕ್ಕೆ ಉತ್ತರ ಪಟಪಟನೆ ಹೇಳ್ತಾ ಇದ್ದೀರಾ. ಹಾಗೆ FDA STನಲ್ಲಿ ಪದದ ಅರ್ಥ, ನುಡಿಗಟ್ಟು, ವಿರುದ್ಧ ಪದ ಎಲ್ಲ ಕೇಳಿರ್ತಾರೆ. 10, 5, 8, 8 ದೇಶ ಅನ್ಯ ದೇಶ ಅದನ್ನೇ ಕನ್ನಡ ವ್ಯಾಕರಣ ದರ್ಪಣ ಭಾಳ ಚೆನ್ನಾಗಿ ಕೊಡ್ತೀವಿ. ದೇಶ ಅನ್ಯ ದೇಶ ನೋಡಿದ್ದೀರಾ? ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಓದಿದ್ದೀರಾ? ಸಾಫ್ಟ್ ಕಾಪಿ ಕಳಿಸಿದ್ದೀನಿ. ಈಗ ಅದು ಹೊರಗಡೆ ಪುಸ್ತಕ ಸಿಗ್ತಾ ಇಲ್ಲ. ಪ್ರಿಂಟ್ ತಗೊಂಡು ಒಂದೊಂದು ಸಾಲು ಬಿಡದಂಗೆ ಓದಿ. ಮ್ಯಾಕ್ಸಿಮಮ್ಮು ವ್ಯಾಕರಣ, ಛಂದಸ್ಸು, ಅಲಂಕಾರ ಸಂಬಂಧಪಟ್ಟಂಗೆ ಅದರೊಳಗಡೆ ಕವರ್ ಆಗುತ್ತೆ. ಇನ್ನು ಉಳಿದಿರೋದು ಬೇರೆ ಕಡೆ ಓದಬೇಕು. ಅದು ಹಿಂಗೆ ಎಕ್ಸಾಮ್ಸು ಕ್ವಶನ್, ಈಗ KA ಕ್ವಶನ್ಸು ಸುಮಾರು ಗ್ರಾಮರ್ ಒಳಗಡೆ ಬಂದಿದೆ. ಅದನ್ನು ಮೀರಿ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ನೀವು ಬೇಸಿಕ್ ಅರ್ಥ ಮಾಡ್ಕೊಂಡು MCQ ಸಾಲ್ವ್ ಮಾಡ್ತಾ ಹೋದ್ರೆ ಐಡಿಯಾ ಬರುತ್ತೆ. ಹೌದು, ಇದು ಹಿಂಗಲ್ಲ ಹಿಂಗೆ ಅಂತೇಳಿ ಐಡಿಯಾ ಬರುತ್ತೆ. ಅದು ಮೇಯ್ನ್. ನೀವೇ ಎಫರ್ಟ್ ಹಾಕಿ. ಆಯಿತಾ? ಪದಕೋಶ ಮಾತ್ರ ಯಾರೂ ತಾತ್ಸಾರ ಮಾಡಬಾರ್ದು. ಪದಕೋಶ ಅಂದರೆ ಪದಗಳ ಅರ್ಥ, ನಾನಾರ್ಥ, ಸಮಾನಾರ್ಥ, ತತ್ಸಮ ತದ್ಭವ, ದೇಶ ಅನ್ಯ ದೇಶ, ನೆಕ್ಸ್ಟು ವಿರುದ್ಧ ಪದಗಳು, ಆಮೇಲೆ ನುಡಿಗಟ್ಟುಗಳು, ಗಾದೆ ಅರ್ಥ, ಇವೆಲ್ಲ ಪದಕೋಶಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು. ಇವನ್ ಯಾರು ನೆಗ್ಲೆಕ್ಟ್ ಮಾಡ್ತಾರೆ? ಈಗ ಸುಮ್ಮನೆ ಅರ್ಥ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ 35 ಕ್ವಶನ್ಲಿ 6 ಕ್ವಶನ್ ಬಂದು ಅನ್ಕೊಳ್ಳಿ, 8 ಕ್ವಶನ್ ಬಂದು ಅನ್ಕೊಳ್ಳಿ. ಆ 8 ಕ್ವಶನ್ ನೀವು ಮಾಡಬಹುದು. ಆ 8 ಕ್ವಶನ್ನ ನೀವು ಯಾರು ಮಾಡಬಹುದು. ಆ 8 ಕ್ವಶನ್ ಯಾರು ಮಾಡ್ತಾರೋ ಅವರೇ ಸೆಲೆಕ್ಷನ್ ಆಗುತ್ತೆ. ಹಾಗಾಗಿ ಪದ ಕೋಶಕ್ಕೆ ಸಂಬಂಧಪಟ್ಟಂಗೆ ಒಂಚೂರು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ. ಯಾಕೆಂದರೆ ವ್ಯಾಕರಣನ 1-2 ದಿನ ಕೂತ್ಕೊಂಡು ಓದಿ ವರ್ಡಿಂಗ್ ತಗೊಂಬೋದು. ಪದಕೋಶದ್ದು ವರ್ಡಿಂಗ್ ಬರಲ್ಲ. ಎಷ್ಟು ದಿವಸ ಬರಲ್ಲ?
2-3 ದಿನಕ್ಕೆ ಬರೋದು. ಅದಕ್ಕೆ ಕನಿಷ್ಠ ನೀವು ಒಂದು 2-3 ತಿಂಗಳು 6 ತಿಂಗಳು ನಿರಂತರವಾಗಿ ಓದಬೇಕು. ಯಾರ್ಯಾರು FD ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲಕ್ಕೂ ಅನುಕೂಲ ಆಗಲಿ ಅಂತಿದ್ದೀರಾ, ಅವರು ಸಾಮಾನ್ಯ ಕನ್ನಡಕ್ಕೆ ಮೇಯ್ನಾಗಿ ವರ್ಡಿಂಗ್ ಯಾವ್ದು ಆಗಬೇಕು ಅಂದರೆ ಪದಕೋಶದ ವರ್ಡಿಂಗ್ ತಗೋ. ಪದಕೋಶದಲ್ಲಿ ಇಷ್ಟು ಈಗ ಅದಕ್ಕೆ ಪದೇ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಪದದ ಅರ್ಥ ಹೇಳ್ತೀನಿ, ಅರ್ಥಸಮತತ್ವ ಹೇಳ್ತೀನಿ, ವಿರುದ್ಧಾರ್ಥಕ ಪದ ಹೇಳ್ತೀನಿ ಅಂದರೆ ಅದು ವರ್ಡಿಂಗ್ ಒಂದೇ ಸಲ ಬರಲ್ಲ, ನಿಧಾನಕ್ಕೆ ಅಟ್ಲೀಸ್ಟ್ ನೀವು ಬರಿತಾ ನಿಧಾನಕ್ಕೆ ಬರುತ್ತೆ. ಓಕೆನಾ? ನಾವು 5 ನಿಮಿಷ ಪೇಪರ್ಲಿ ಇಷ್ಟೊಂದೆಲ್ಲ ಓದೋಕ್ಕಾಗಲ್ಲ. ನಾನು ಹೇಳೋದಕ್ಕಿಂತ ಇವಾಗ ಆಲ್ಮಂಡ್ ಬಾದಾಮಿ ಯಾರಂತ ಆಲ್ಮಂಡು ಅವಶ್ಯಕತೆ ನಿಮಗೆ ಕರ್ನಾಟಕಕ್ಕೆ ಗೋಧಿ ರಾಗಿ ಜೋಳ ಹಾರ್ವೆಸ್ಟ್ ಮಾಡ್ತೀವಿ. ನಮಗೆ ಆಲ್ಮಂಡ್ ಬಾದಾಮಿ ಅವಶ್ಯಕತೆ ಆಗ್ತದೆ. ಯಾಕಂದರೆ ಆಲ್ಮಂಡ್ ಇದೆ ಹೇಳಿದ್ರು ಅಂತ ಹೇಗ ಜಮ್ಮು ಕಾಶ್ಮೀರ ಮಕ್ಕಳಿಗೆ ಆಯಿತಾ. ಆಮೇಲೆ ಇವಾಗ ಸೆನ್ಸಸ್ ಯಾವಾಗ ಆಗುತ್ತೆ? ಯಾವಾಗ ಸೆನ್ಸಸ್ ಜನಗಣತಿ ಸ್ಟಾರ್ಟ್ ಆಗಿಲ್ವಾ? ಸ್ಟಾರ್ಟ್ ಆಗಿತ್ತಾ? ಫಸ್ಟ್ ಫೇಸಲ್ಲಿ ಏನು ಮಾಡಿದ್ರಿ ನೀವೆಲ್ಲ ಜನಗಣತಿ? ಸೆಲ್ಫ್ ಎನ್ಯುಮರೇಷನ್ ಸ್ವಯಂ ನೀವೇ ಉಳಿಸ್ಕೊಂಡ್ರಲ್ವಾ? ಫಸ್ಟ್ ಫಾರ್ಮ್ ಮಾಡಿದ್ರೆ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಆಲ್ರೆಡಿ ಲಡಾಖ್ ಟೇಕಪ್ ಆಗಿದೆ. ಟ್ರಯಲಲ್ಲಿ ಫಸ್ಟ್ ಯೂನಿಟಲ್ಲಿ ಈ ಸ್ಟೇಟ್ಸ್ನ ಟ್ರಯಲ್ ಬೇಸ್ ರನ್ ಮಾಡ್ತಾರೆ. ಪ್ರತಿಯೊಬ್ಬ ಎನ್ಯುಮರೇಷನ್ ಏನು ಮಾಡ್ತಾರೆ, ಮನೆ ಹೋಗಿ ಜಾತಿನ ಅದು ಇದನ್ನ ಜಾತಿ ಮತ್ತು ಜನ ಇಟ್ಕೊಂಡು 2 ಮಾಡ್ಕೊಳ್ತಾರೆ. ಲಡಾಖ್ ಗೊತ್ತಲ್ಲ, ಯೂನಿಟ್ ಟೆರಿಟರಿ ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು ನೋಡ್ರಿ, ಈ ಸೆನ್ಸಸ್ ವಿಶೇಷತೆ ಏನು ಗೊತ್ತಾ? ಸೆನ್ಸಸ್ ಮೊದಲ ಗೊತ್ತಾ, ಫಿಸಿಕಲ್ ಫಾರ್ಮಲ್ಲಿ ಫಾರ್ಮ್ ತುಂಬಿ ಡಿಜಿಟಲೈಸ್ ಮಾಡ್ತಾರಲ್ಲ. ಡಿಜಿಟಲ್ ಅಂದರೆ ಆನ್ಲೈನಲ್ಲೇ ಆ್ಯಪ್ ಬೇಸು ಎನ್ಯುಮರೇಷನ್. ಮತ್ತು ಈ ಹಿಸ್ಟ್ರಿ ಆಫ್ ಸೆನ್ಸಸ್ಸು ಕ್ಯಾಸ್ಟ್ನ ಜನಗಣತಿ ನಡೀತೆ, ಜಾತಿ ಜನಗಣತಿ ಜೊತೆಗೆ ಜನಗಳ ಜನಗಣತಿ ನಡೀತೆ. ಈ ಸೆನ್ಸಸ್ಸಲ್ಲಿ ಕರ್ನಾಟಕದಲ್ಲಿ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಪ್ಯಾನ್ ಇಂಡಿಯಾ. ಬಟ್ ಟ್ರಯಲ್ ಬೇಸಿಸ್ಸು ಲಡಾಖಲ್ಲಿ ನಡೀತಿದೆ, ಇದು ಗೊತ್ತಿರಲಿ. ಆಮೇಲೆ ನೆತನ್ಯಾಹು 50 ಪಾಯಿಂಟ್ ಪ್ರಪೋಸಲ್ ಹೇಳಿದೆ ಅಲ್ವಾ? ಹೇಳಿಲ್ವಾ? ಆಮೇಲೆ ಇನ್ನೊಂದು ಕೇಳ್ತಾರೆ ನೋಡ್ರಿ, ಇದು ನಾನು ಎಕ್ಸಾಮ್ ಬಂದಿದ್ದೆ. ಇವಾಗ ಸೆನ್ಸಸ್ ಮಾಡ್ತಾರಲ್ಲ, ಜನಗಣತಿ ಮಾಡ್ತಾರೆ, ಅದಕ್ಕೆ ಆಥರೈಸೇಷನ್ ಯಾರು? ಇವಾಗ ಸಪೋಸ್ ಎಲ್ಲ ಇವಾಗ ಸ್ಟೂಡೆಂಟ್ ಇದ್ದೀರಾ, ನಿಮಗೆ ಕಾನ್ಫಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ಕೊಡ್ತಾರೆ? ಮೈಸೂರು ಕೊಡ್ತಾರೆ. ಹಂಗೆ ಜನಗಣತಿ ಮಾಡ್ತಾರೆ, ಅದಕ್ಕೆ ಒಬ್ಬರು ಅಥಾರಿಟಿ ಇರ್ಬೇಕು. ಯಾರು? ಗುಡ್. ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ಮಕ್ಕಳಿಗೆ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಈಗ ಯಾರು ಅಂತ ಕೇಳ್ಕೊಂಡ್ರೆ ಅದೊಂದು ಕೇಳಿದ್ರೆ ಯಾರು ಎಂಟರ್ ಬರುತ್ತೆ, ಅದು ಯಾವ ಮಿನಿಸ್ಟ್ರಿ ಎಂಟರ್ ಬರುತ್ತೆ ಗೊತ್ತಿದೆ. ಗೃಹ ಇಲಾಖೆ ಎಂಟರ್ ಬರುತ್ತೆ. ರಿಜಿಸ್ಟರ್ ಜನರಲ್ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ಅವರು ಅಥಾರಿಟಿ ಇರ್ತಾರೆ. ಯಾಕಂದರೆ ಆಮೇಲೆ ಇದು ಔತೀಸ್ ಹೇಳಿದ್ರೆ ತಿರ್ಗಾ ಬಂದಿರ್ತದೆ. ಔತೀಸ್ ರಿಪೀಟೆಡ್ ಆಯ್ತದೆ MN. ಆಮೇಲೆ MN ಅದನ್ನು ಕೇಳಿದ್ರೆ ಔತೀಸ್ ಅಂತ ಕನಿಷ್ಠ ಔಟ್ಫಿಟ್ ಯಾವ ಸ್ಟೇಟ್ ಅಂತ. ಆಮೇಲೆ ಇನ್ನೊಂದು ಕೇಳ್ಬೋದು, ಇದು ಕೇಳ್ಬೋದು ಬಟ್ ಅಷ್ಟು ಟೇಕ್ ಇಟ್ ಆಯಿತು. ಇನ್ನೊಂದೈತೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಇದೆ, ಗೊತ್ತಾ? ಎಲ್ಲೈತೆ? ಮೈಸೂರು. ಅದು ಎಕ್ಸ್ಪೆನ್ಷನ್ ಕೇಳ್ತಾರೆ, AIISS ಅಂತ ಇರುತ್ತೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಎಲ್ಲಿ ಲೊಕೇಟ್ ಆಗಿದೆ, ಅದರಲ್ಲಿ ಅದೊಂದು ಚಾನ್ಸ್ ಇದೆ. ಮತ್ತು ಇನ್ನೊಂದು ನೇರ್ ಬರ್ಬೋದು, ಡೌಟ್ ಬರೀ. AV ನರಸಿಂಹ ಅಂತ ಹಿಸ್ಟೋರಿ, ನರಸಿಂಹಮೂರ್ತಿ ಅಂತ ಯಾರೋ ಹಿಸ್ಟೋರಿಯನ್ ಅಂದರೆ ಇತಿಹಾಸದ ಪಾಸ್ಔಟ್ ಆಗಿದ್ದಾರೆ. ಯಾಕಂದರೆ ಹಿಂದೂ ಕೇಳ್ತೀನಿ ಅಂದ್ರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ. ಹಿಂದೂ ಕೊಟ್ಟಿರ್ತಾನೆ ಅಂದರೆ ಈ ಪ್ರಜಾವಾಣಿ ಟ್ರಸ್ಟ್ ಮಾಡಿಲ್ಲ, ಮೋಸ್ಟ್ಲಿ ಬರ್ಬೋದು. ಬರ್ಕೊಂಡ್ರಿ ಇವ್ರು ಏನು ಅಂತ. ಇತ್ತೀಚೆಗೆ ನಿಧನ ಹೊಂದಿದ ಇತಿಹಾಸ ತಜ್ಞ ಅಂತ ಕೇಳ್ಬೋದು. ಅದರಲ್ಲಿ ನರಸಿಂಹಮೂರ್ತಿ ಅಂತ ಬಂದಿದೆ. ಬಟ್ ತಿಳ್ಕೊಳ್ಳಿ ಅಂದರೆ ನಾನು ಜಾಸ್ತಿ ಫೋಕಸ್ ಮಾಡೋಕ್ಕೋಲ್ಲ. ಆಮೇಲೆ ನೆನ್ನೆ ಏನಾಯ್ತು, ನೆನ್ನೆ ಇದು ಆಗಸ್ಟ್ 9 ಅಂತಾರಾಷ್ಟ್ರೀಯ ಬುಡಕಟ್ಟು ಜನಾಂಗದ ಡೇ, ಟ್ರೈಬಲ್ ಡೇ. ಯಾಕೆ ಕರ್ನಾಟಕದ ಅರಿಶಿಣ ಶಿಕಾರಿ ಹೇಳಿದೆಲ್ವಾ? ಅರಿಶಿಣ ಶಿಕಾರಿ ಕರ್ನಾಟಕದ ಹಂಗೆ ಕೇರಳದವನು ಆಂಧ್ರದವನು ಮಾಡಿದ್ರಲ್ಲಿ ನೋಡಿ, ಕೊಮ್ಮುಕೋಯ ಅಂತ. ಕೊಮ್ಮುಕೋಯ ಟ್ರೈಬು ಎಲ್ಲಿ ಅಂತ ಕೇಳೋದು? ತೆಲಂಗಾಣ, ಆಂಧ್ರದು ಕೊಮ್ಮುಕೋಯ ಅಂತ. ಟ್ರೈಬ್ಸ್ ಬಗ್ಗೆ ಒಂದು ಕ್ವಶನ್ ಪಕ್ಕ ಕೊಮ್ಮುಕೋಯ. ಆಯ್ತಾ? ಕೇಳಿದ್ರೆ ಇಂಡಿಯಾ ಸ್ಟೇಟು ಅರಿಶಿಣ ಶಿಕಾರಿ ಪೇಪರ್ ಬಂದೈತೆ ಇವತ್ತು. ಇಂಡಿಯಾ ಸ್ಟೇಟು ಅರಿಶಿಣ ಶಿಕಾರಿ ಯಾವ ಸ್ಟೇಟು? ಕರ್ನಾಟಕ. ಇದು ಕೊಮ್ಮುಕೋಯ ತೆಲಂಗಾಣ. ಗೊತ್ತಿಲ್ಲ, ಯಾವ್ದಾರು ಒಂದು ಪೇಪರಲ್ಲಿ ನೋಟಿಸ್ ಹಾಕಿ ನೋಡಿ, ಕೊಮ್ಮುಕೋಯ ಯಾವ್ದಾದ್ರು ಏನೋ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ, ಪೇಪರ್ ಬಂದೈತೆ ಕೊಮ್ಮುಕೋಯ. ಗೊತ್ತಿಲ್ಲ ಆಯಿತಾ? ಅಂತ ಕರೆಯೋದು. ಆಮೇಲೆ ಮೇಘದಾಟು ಯಾವ್ದಾರು ಡ್ಯಾಮ್, ಅದು ಟೈಪ್ ಆಫ್ ಡ್ಯಾಮ್ ಹೇಳ್ತಾರೆ. ಕೆಲವೊಂದು ಕರೆಂಟ್ ಪರ್ಪಸ್ಗೆ ಇರ್ತವೆ, ಕೆಲವು ಹೈಡ್ರಾಲಿಕ್ ಡ್ಯಾಮ್ ಇರ್ತವೆ. ರಿಸರ್ವೈರ್ ಯಾವುದಕ್ಕೆ? ಬ್ಯಾಲೆನ್ಸಿಂಗ್ ರಿಸರ್ವೈರು. ಏನೇಳಿ ಮೇಘದಾಟು ಗೊತ್ತಲ್ಲ? ಬ್ಯಾಲೆನ್ಸಿಂಗ್ ರಿಸರ್ವೈರು.
ಆಯ್ತು, ಎಲ್ಲಿ ಕಟ್ತಾರೆ ಅದು ಸಂಗಮ? ಯಾವ ಸಂಗಮದ ಹತ್ರ ನೋಡ್ರಿ, ಮೇಕೆದಾಟು ಎಲ್ಲಿ ಕಟ್ತಾರೆ ಹೇಳ್ರಿ? ಹಾಂ ಸಂಗಮದಲ್ಲಿ ಅರ್ಕಾವತಿ ಕಾವೇರಿ ಸೇರಿದ ಒಂದು ಜಾಗದಲ್ಲಿ ಸಂಗಮ ಅಂತ ಕನಕಪುರ ತಾಲೂಕು, ಅಲ್ಲಿ ಕಟ್ತಾರೆ. ಯಾರ ಜೊತೆ ಸಂಗಮ ಆಗುತ್ತೆ? ಕಾವೇರಿ ಅರ್ಕಾವತಿ ಜೊತೆ ಸಂಗಮ ಆಗುತ್ತೆ. ಆಮೇಲೆ ಮಕ್ಕಾಡಿನ ಬಗ್ಗೆ ಕೇಳಿರಿ. ಮಕ್ಕಾಡಿನ ಮಕ್ಕ ಫ್ಯಾಕ್ಟರ್ ಹೇಳ್ತಾನೆ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಕ್ಕ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಮೆಕ್ಕ ಒಪ್ಪಂದ ಅಂತ. ಹೇಳಿರಿ ನಾನು ಹೇಳಿದ್ದೀನಿ. ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ. ಗೊತ್ತಾಯ್ತಂದ್ರೆ ಇದು ಇಂಪಾರ್ಟೆಂಟು. ಇವ್ರೇನು ಹೇಳ್ತೀವಿ ಕೇಳಿ. ಇದೇನಂದ್ರೆ ನ್ಯಾಟೋಗೆ ಪ್ಯಾರಲೈಸ್ ಮಾಡಿರೋದು. ನ್ಯಾಟೋ ಏನು ಗೊತ್ತಾ? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದನ್ನ ಡೀಟೇಲ್ ಅಲ್ಲಿ ಹೋಗ್ತಾರೆ ಟೈಮಿನ. ನ್ಯಾಟೋಗೆ ಪ್ಯಾರಲೈಸ್ ಇಸ್ಲಾಮಿಕ್ ಕಂಟ್ರೀಸ್ ಮಾಡಿರೋದು. ಇವೆಲ್ಲ ಸುನ್ನಿ ಡಾಮಿನೇಟೆಡ್ ಕಂಟ್ರೀಸ್. ಸುನ್ನಿ ಶಿಯಾ ಅಂತ ಸಿಕ್ಕಿದ್ರ, ಇವೆಲ್ಲ ಸುನ್ನಿ. ಆಯ್ತಾ? ಇದರಲ್ಲಿ ಓನ್ಲಿ ಇಸ್ಲಾಮಿಕ್ ಕಂಟ್ರಿ, ಓನ್ಲಿ ಒಂದು ಇಸ್ಲಾಮಿಕ್ ಕಂಟ್ರಿ ನ್ಯೂಕ್ಲಿಯರ್ ಪವರ್. ಒಂದೇ ಒಂದು ಇಸ್ಲಾಮಿಕ್ ಕಂಟ್ರಿ ಮಾತ್ರ ಅಣುಬೊಂಬ್. ಯಾವುದು? ಪಾಕಿಸ್ತಾನ. ಗುಡ್. ಓನ್ಲಿ ಇಸ್ಲಾಮಿಕ್ ಕಂಟ್ರಿ ಹ್ಯಾವಿಂಗ್ ನ್ಯೂಕ್ಲಿಯರ್ ಪವರ್, ಅಂದರೆ ಅಣುಬೊಂಬ್ ಇರೋದು ಯಾವುದು? ಪಾಕಿಸ್ತಾನ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಈ 3 ಕಂಟ್ರಿಲಿ ನ್ಯಾಟೋಗೂ ಸೇರೈತೆ, ಮಕ್ಕಾ ಫ್ಯಾಕ್ಟರ್ ಸೇರಿದೆ. ಯಾರು ಕಂಟ್ರಿ? ಟರ್ಕಿ. ಇದು ನ್ಯಾಟೋದಲ್ಲಿ ಇದೆ ಟರ್ಕಿ, ಮೆಕ್ಕಾ ಫ್ಯಾಕ್ಟರ್ ಐತೆ. ಆ ಕಡೆ ವೆಸ್ಟರ್ನ್ ಕಂಟ್ರೀಸ್ ಜೊತೆನೂ ಡೀಲ್ ಮಾಡ್ಕೊಂಡಾರೆ, ಈ ಕಡೆ ಇವ್ರ ಜೊತೆನೂ ಐತೆ. ಆಮೇಲೆ ಇನ್ನೊಂದು ಕ್ವಶನ್ ನೋಡ್ರಿ, ವೆರಿ ಹಾರ್ಡ್ ಕ್ವಶನ್ ಬಂದೇ ಬರುತ್ತೆ. ನಿಮಗೆ ನಾನು ಹೋಮ್ವರ್ಕ್ ಕೊಟ್ಬಿಡ್ತೀನಿ. ಈ ರೆಫರೆನ್ಸು ಇವತ್ತು ನಿಂದು ಪೇಪರು, ಆಮೇಲೆ ರೆಫರ್ ಮಾಡೋಕ್ಕಾಗಿಲ್ಲ ಅಂದರೆ ಚಾಟ್ ಜಿಪಿಟಿ ಏನಿರ್ಬೋದು ಹೇಳಿ. ಇವಾಗ ನೋಡ್ರಿ, ಒಂದು ಸ್ಟೇಟ್ ಏನಿಲ್ಲ, ಔಟ್ ಆಫ್ 31 ಸ್ಟೇಟ್ಸಲ್ಲಿ 17 ಸ್ಟೇಟು ಅನ್ಕಂಡೀಷನ್ ಕ್ಯಾಶ್ ಟ್ರಾನ್ಸ್ಫರ್ ವುಮೆನ್ಸ್ ಕೊಡ್ತಾರೆ. ಮಹಿಳೆಯರಿಗೆ ಪ್ರತಿ ತಿಂಗಳು ಫಿಕ್ಸ್ಡ್ ಇನ್ಕಮ್ ಅಂತ ಕೊಡ್ತಾರೆ. ಕರ್ನಾಟಕದ ಸ್ಕೀಮ್ ಹೆಸರು ಗೃಹಲಕ್ಷ್ಮಿ. ಎಷ್ಟು ಸಾವಿರ ಕೊಡ್ತಾರೆ? ಹಂಗೆ 17 ಸ್ಟೇಟಲ್ಲಿ ಇದ್ದಾರೆ. 17 ಸ್ಟೇಟಲ್ಲಿ ಸ್ಕೀಮ್ ರನ್ನಿಂಗ್ ಇದೆ. 17 ಸ್ಕೀಮಲ್ಲಿ ಕೇಳ್ತಾರೆ. 100% ಕ್ವಶನ್ ಬರುತ್ತೆ. ಇವಾಗ ಸಪೋಸ್ ಹೇಳ್ತೀನಿ, ಲಕ್ಷ್ಮಿ ಯಾವ ಸ್ಟೇಟು? ಲಕ್ಷ್ಮಿ ಅಂತ ಲಾಂಚ್ ಮಾಡೋದು, ರೀಸೆಂಟಾಗಿ ಲಾಂಚ್ ಮಾಡೋದು. ಸ್ಕೀಮ್ ಹೆಸರು ಲಕ್ಷ್ಮಿ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತಾರೆ. ಲಕ್ಷ್ಮಿ ಅಂತ ಒಂದು ಸ್ಕೀಮ್ ಹೆಸರು. ಯಾವ ರಾಜ್ಯದಲ್ಲಿ? ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಡೆಲ್ಲಿ. 2,000 ರೂಪಾಯಿ ಕೊಡ್ತಾರೆ. ಹೇಳ್ತಾ ಹೋಗ್ತೀನಿ, ಆಯ್ತೇನ್ರಿ? ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇದು ಅನ್ನಪೂರ್ಣ ಭಂಡಾರ ಯಾವ ಸ್ಟೇಟು? ಅನ್ನಪೂರ್ಣ ಭಂಡಾರ ಆಂಧ್ರ, ವೆಸ್ಟ್ ಬೆಂಗಾಲ್. ರೀಸೆಂಟಲ್ಲಿ ಅಂತ ಲಕ್ಷ್ಮಿ ಸ್ಕೀಮು ಡೆಲ್ಲಿ. ನಿಮ್ಗೆ ಎಷ್ಟು? 2,000 ಕೊಡ್ತಾರೆ ಪರ್ ಮಂತ್ ಲೇಡೀಸ್ಗೆ. ಆಮೇಲೆ ಪಂಜಾಬಲ್ಲಿ ಕೊಡ್ತಾರೆ, ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ತರ್ ಯೋಜನೆ ಅಂತ. ಅದನ್ನ ನೀವು ನೋಡ್ರಿ, ನಾನು ಹೇಳೋ ಪ್ರಕಾರ ನೀವೇ ನೋಡ್ಕೊಂಡು ನಾನು ಹೇಳಿ. ಮೇಕ್ ಇಟ್ ನೋಟ್ 17 ಸ್ಟೇಟ್ಸು. ಲಡ್ಕಿ ಬೆಹನ್ ಯಾವ ಯಾವ ಸ್ಟೇಟು? ಲಡ್ಲಿ ಬೆಹನ್, ಲಾಡಿ ಬೆಹನ್ ಹೇಳಿ. ಲಾಡಿ ಬೆಹನ್ ಮಧ್ಯಪ್ರದೇಶ. ಆಯ್ತಾ? ಸುಭದ್ರ ಯೋಜನಾ, ಸುಭದ್ರ ಒರಿಸ್ಸಾದಲ್ಲಿ ಏನು ಕೊಡ್ತಾರೆ ಗೊತ್ತಾ? 10,000 ರೂಪಾಯಿ ಒಂದು ಸಿಕ್ಕಿ ಕೊಡ್ತಾರೆ ನೋಡ್ರಿ. ಆಲ್ಮೋಸ್ಟ್ ಒರಿಸ್ಸಾ ಸ್ಟೇಟ್ ರಿಲೇಟೆಡ್ ತಿಳ್ಕೊಳ್ಳೋದು. ಯಾಕೆಂದರೆ ಅವರು ಪೂರಿ ಜಗನ್ನಾಥ್ ಮೇನ್ ವರ್ಷಿಪ್ ಟೆಂಪಲ್. ಹಿಂಗೆ ಆಂಧ್ರದವರು ತಿರುಪತಿ, ಹಿಂಗೆ ಅವ್ರು ಆಲ್ಮೋಸ್ಟ್ ಕೃಷ್ಣ ರಿಲೇಟೆಡ್ ದೇವರ ಹೆಸರುಗಳು ಆ ಥರದಲ್ಲೇ ಸ್ಕೀಮ್ನ ನಮಗೆ ಇಟ್ಕೊಳ್ತಾ ಹೋಗ್ತಾರೆ. ಹೇಳಿ, ಸುಭದ್ರ ಗೊತ್ತಾಯ್ತಲ್ವ? ಆ ಥರ ಅಂದರೆ 17 ಸ್ಟೇಟ್ ಇದ್ದಾವೆ. 17 ಸ್ಟೇಟ್ ಲಿಸ್ಟಿಗೆ ತಗೊಳ್ಳಿ, ನಾನು ಹೇಳ್ತಾ ಬರೋಕ್ಕಾಗ ಟೈಮಿಲ್ಲ. ಇದಕ್ಕೆ ರೆಫರೆನ್ಸ್ ಇಲ್ಲೂ ಇಲ್ಲಾಂದರೆ ಚಾಟ್ ಜಿಪಿಟಿ. ಆಯ್ತೇನಪ್ಪ? ಆಮೇಲೆ ಇನ್ನೊಂದು ಎಲ್ಲ ಪೇಪರ್ ಬಂದಿದೆ ಇವತ್ತು. ನಾನು ಹೇಳ್ತಾರೆ ನಿಮಗೆ, ಇಷ್ಟ ಆಯ್ತಲ್ವಾ? ನೋಡ್ರಿ, DIPR ಯಾರು ಅಟೆಂಡ್ ಮಾಡ್ತೀರಿ? DIPR ನೋಡ್ತಾ ಇಲ್ಲ ನೋಡ್ರಿ. ನೀವು ಜೀವನದಲ್ಲಿ ಏನು ಮಾಡೋದು ಪರವಾಗಿಲ್ಲ. ಗೌರ್ಮೆಂಟ್ ವೆಬ್ಸೈಟ್ಸು, ಗೌರ್ಮೆಂಟ್ ಫೇಸ್ಬುಕ್ ಎಷ್ಟು ನೋಡ್ತೀರಾ? ಫೇಸ್ಬುಕ್ ಇಷ್ಟ ಎಷ್ಟು ನೋಡ್ತೀವಿ? ಸೀರಿಯಸ್ ಆಗಿರ್ತೀವಿ ನೀವೆಲ್ಲ ಫ್ರೆಂಡ್ಸ್ ನೋಡೋದು. ನೀವು ಒಂದು ಆಪ್ಷನ್ ಏನಾಗಲ್ಲ. DIPR ಎಷ್ಟು ಜನ ಫಾಲೋ ಮಾಡ್ತೀರಾ? DIPR ಕರ್ನಾಟಕ ರಾಜ್ಯ ವಾರ್ತಾ ಮತ್ತು ಪ್ರಚಾರಕ್ಕೆ ಎಷ್ಟು ಜನ ಫಾಲೋ ಮಾಡ್ತೀರಾ? ಪೇಜ್ನ ಮಾಡಲ್ಲ. ಒಂದು ಸೆಕೆಂಡ್ ಥಿಂಗು, ದೂರದರ್ಶನ ಫಾಲೋ ಮಾಡ್ತೀರಾ? ಅಲ್ಲಿ ಮಾಹಿತಿ ಬುತ್ತಿ ನೋಡ್ಬೇಕಂದ್ರೆ ಮಾಹಿತಿ ಬುತ್ತಿ ಯಾರು ನೋಡ್ತೀರಾ? ದೂರದರ್ಶನ ಚಾನಲ್ನಲ್ಲಿ. ಆಯ್ತು ಬಿಡಿ, ಇವಾಗ ತಲೆಗೆ ಇಷ್ಟಪಡಿ. ನೀವು ಹೇಳ್ತಾ ಹೋಗ್ತೀನಿ. KS ಶಿಲ್ಪ, ಇದು 100% ಕ್ವಶನ್ಸ್ ರೀ. KS ಶಿಲ್ಪ ಯಾರು? KS ಶಿಲ್ಪ ಇಂಟು ಕೊಡ್ತೀನಿ. ಕಾಮನ್ವೆಲ್ತ್ ಗೇಮ್
ನೀವು ನೋಡ್ರಿ ಅಥ್ಲೆಟ್ ಕರ್ನಾಟಕ ಒಂದು ಬ್ರಾಂಚ್ ಅಂದರೆ ಕಂಚು ಮೆಡ್ಲನ್ನ ಮೊನ್ನೆ ಸ್ಕಾಟ್ಲ್ಯಾಂಡ್ ಲಾಸ್ಟಲ್ಲಿ ಇತ್ತು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೆದ್ದಿದ್ದಾರೆ ಅವರು ಕೆ ಎಸ್ ಶಿವಕುಮಾರ್ ಕೇರಳ ಆಯಿತಾ ಅವ್ರು ಯಾವುದ್ರಲ್ಲಿ ಯಾವ ಇವೆಂಟಲ್ಲಿ ಶಾರ್ಟ್ ಪುಟ್ಟಲ್ಲಿ ಪ್ಯಾರಾ ಒಲಿಂಪಿಕ್ ಅಂದರೆ ವಿಕಲಚೇತನ ಇಲಾಖೆ ವಿಕಲಚೇತನ ವಿಭಾಗದಲ್ಲಿ ಗೆದ್ದವ್ರೆ ಇದು 100% ಕ್ವಶನ್ ಬರುತ್ತೆ ಕೆ ಎಸ್ ಓನ್ಲಿ ಅಥ್ಲೆಟ್ ಕರ್ನಾಟಕ ಒಂದು ಬ್ರಾಂಚ್ ಮೆಡಲ್ ಇನ್ ಕಾಮನ್ವೆಲ್ತ್ ಗೇಮ್ಗೂ ಒಲಿಂಪಿಕ್ಸ್ಗೂ ಏಷ್ಯನ್ ಗೇಮ್ಸ್ ಏನು ಡಿಫ್ರೆನ್ಸು ವಾಟ್ ಇಸ್ ಡಿಫರೆನ್ಸ್ ಬಿಟ್ ಕಾಮನ್ವೆಲ್ತ್ ಏಷ್ಯನ್ ಆ್ಯಂಡ್ ಒಲಿಂಪಿಕ್ ಹೇಳ್ರಿ ಏಷ್ಯನ್ ಗೇಮ್ಸ್ ಏನು ಏಷ್ಯನ್ ಗೇಮ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ ಕಾಮನ್ವೆಲ್ತ್ ಅಂದ್ರೆ ಬ್ರಿಟಿಷ್ ಲೆಗಸಿ ಬ್ರಿಟಿಷ್ ಕ್ವೀನ್ ಇದ್ರು ಬ್ರಿಟಿಷ್ ನಮ್ಮ ದೇಶವನ್ನು ಆಳ್ತಾ ಇದ್ರು ಬ್ರಿಟಿಷ್ ಹಿಂದೆ ನಮ್ಮಂತ ಒಂದು 54 ಕಂಟ್ರೀಸ್ ನಾವು ಆಳ್ತಿದ್ರು ಆಫ್ರಿಕಾ ಏಷ್ಯಾ ಕಂಟ್ರೀಸ್ ಅಲ್ಲಿ ಎಲ್ಲಿ ಬ್ರಿಟಿಷ್ ಆಧಿಪತ್ಯ ಒಳಪಡಿಸಿದ್ರು ಆ ದೇಶಗಳೆಲ್ಲ ಸೇರಿ ಒಂದು ಕ್ರೀಡಾಕೂಟ ಏರ್ಪಡಿಸ್ತವೆ ಅದೇ ಕಾಮನ್ವೆಲ್ತ್ ಬಟ್ ಈ ಸತಿ ಕಾಮನ್ವೆಲ್ತ್ ವಿಶೇಷ ಏನು ಪ್ಯಾರಾ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಸಪ್ರೇಟ್ ಮಾಡಿಲ್ಲ ಎರಡು ಮಜ್ಜಾಗಿ ಮಾಡಿದ್ರು ಗೊತ್ತಾಯ್ತಾರೆ ಅದರಲ್ಲಿ ಕೆ ಶಿಲ್ಪ ಅವರು ನಮ್ಮ ಕೇರಳದ ಹುಡುಗಿ ಶಾರ್ಟ್ ಪುಟ್ ವಿಭಾಗದಲ್ಲಿ ಕಂಚು ತೆಗೆದುಕೊಂಡ್ರು ಅವ್ರಿಗೆ ಏನು ಪ್ರೈಸ್ ಅಮೌಂಟ್ ಕೊಡ್ತಾರೆ ಗೊತ್ತಾ ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ತಿಳ್ಕೊಬೇಕ್ರಿ ವೆರಿ ಪಾಯಿಂಟ್ ಯಾವ ಒಂದು ಪೇಪರ್ ಬಂದಿದೆ ನೋಡಿ ಫ್ರಾನ್ಸ್ಗೆ ನೋಡಿ ಹೇಳ್ಬಿಡ್ತೀನಿ ಒಬ್ಬ ಏಷ್ಯಾ ಆ ಕಾಮನ್ವೆಲ್ತು ಈ ಗೇಮಲ್ಲಿ ಆಯಿತಾ ಒಬ್ಬ ಪಾರ್ಟಿಸಿಪೆಂಟು ಗೋಲ್ಡ್ ಗೆದ್ರೆ